ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯ ಜ್ಞಾನಯೋಗದ ಗುರುಗಳಾಗಿರುವ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಈ ಗುರುಸ್ಮರಣೆಯ ನಿಮಿತ್ತವಾಗಿ ನಡೆದಿರತಕ್ಕಂತಹ ಈ ಜ್ಞಾನೋತ್ಸವದಲ್ಲಿ ಈ ದಿವಸದ ಸನ್ನಿಧಾನವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರಾದಂತಹ ಮುರುಘಾ ಮಠದ ಶ್ರೀಗಳವರಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಮಠದ ಪೀಠಾಧಿಪತಿಗಳು, ಅನುಭಾವಿಗಳು, ಯುವ ಯತಿಗಳಾಗಿರ್ತಕ್ಕಂಥ ಅಮೃತಾನಂದ ಮಹಾಸ್ವಾಮಿಗಳವರ ದಿವ್ಯಚರಣಕ್ಕೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಆಧ್ಯಾತ್ಮ ಜೀವಿಗಳಾಗಿರ್ತಕ್ಕಂಥ ಸಿದ್ದರಾಮ ಪಟ್ಟದ್ರಿಯವರಲ್ಲಿ, ಮುಮ್ಮಿಗಟ್ಟಿ ಶ್ರೀಗಳಲ್ಲಿ, ಹಾಗೆ ಗುರುಗಳಾದಂಥ ಆರ್ ಮಠಪತಿಯವರಲ್ಲಿ ತಮ್ಮೆಲ್ಲರಲ್ಲಿ ಭಕ್ತಿಯ ಶರಣಾರ್ಥಿಗಳು. ಎಲ್ಲ ಕಡೆ ಹೋದರೆ ಸೌಂಡ್ ನಂದು ಏರ್ತದೆ, ಇಲ್ಲಿ ಇಳೀತದೆ. ಯಾಕೆ ಇಳೀತದೆ ಅಂದರೆ ಸಿದ್ದೇಶ್ವರ ಸ್ವಾಮಿಗಳ ವೇದಿಕೆಯೇ ಹಾಗೆ. ಅವರು ಹೇಳ್ತಿದ್ರು, ಶಿವಯೋಗ ಅಂದರೆ ತಣ್ಣು ಕುಂಡ್ರೋದು ಅಂತ. ಎಷ್ಟು ಚೆನ್ನಾಗಿ ಕುಂತೀರಿ ಎಲ್ಲರೂ ಅಂದರೆ, ಸುಮ್ಮನೆ ಮೊಬೈಲ್ ಕೈಯಿಂದ ತೆಗೆದು ಕೂತ್ಕೊಂಡು ಕೇಳ್ರಿ, ರೆಕಾರ್ಡ್ ಮಾಡಬೇಡ್ರಿ, ತಣ್ಣು ಕೂತ್ಕೊಳ್ಬೇಕಂತ ಅವ್ರು ಹೇಳ್ತಿದ್ರು. ಶಿವಯೋಗ ಅಂದರೆ ಸುಮ್ಮನೆ ಕೂತ್ಕೊಳ್ಳೋದು ಅಂತ. ಅವ್ರದ್ದು ಒಂದೊಂದು ಶಬ್ದಗಳು ಇಲ್ಲಿ ನಮಗೆ ಪ್ರತಿಧ್ವನಿಸ್ತದೆ. ಕಾರಣ, ಗುರುಗಳು ಅಂತ ಹೇಳಿದ್ರೇ ಅದು ಭಾಸ್ಕರ ಇದ್ದ ಹಾಗೆ ಅದು. ಹಾಗಾಗಿ ಅಂತಹ ಗುರುಗಳನ್ನು ನಾವು ಕಳೆದುಕೊಂಡಿದ್ದೀವಿ ಅನ್ನತಕ್ಕಂಥ ಭಾವ ನನಗಂತೂ ಇಲ್ಲ. ನಾನು ಎಂದೆಂದೂ ಅವರು ಇಲ್ಲ ಅಂತ ನಾನು ತಿಳಿದುಕೊಂಡಿಲ್ಲ. ಯಾಕಂದರೆ ಅವರ ಗುರುಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ನಮ್ಮ ಗುರುಗಳೇ. ನಾವು ಅವ್ರನ್ನ ಕಳೆದುಕೊಂಡಿದ್ದೀವಿ ಅನ್ನತಕ್ಕಂಥ ಭಾವ ನನಗಿಲ್ಲ. ನಾವು ಎಲ್ಲಿ ಗುರು ಸಿದ್ದೇಶ್ವರ ಮಹಾಸ್ವಾಮೀಜಿಯವ್ರನ್ನ ಕಾಣ್ತೀವಿ ಅಂತಂದರೆ, ಅಮೃತಾನಂದ ಮಹಾಸ್ವಾಮಿಗಳ ಹೃದಯದಲ್ಲಿ ನಾವು ಕಾಣ್ತೇವೆ. ಗುರು ಮುಟ್ಟಿ ಗುರು ಆಗಿರ್ತಾರಲ್ಲ, ಜ್ಯೋತಿ ಮುಟ್ಟಿ ಜ್ಯೋತಿ ಆಗಿರ್ತಾರೆ. ಅದು ಜ್ಯೋತಿ ಕತ್ತಲೆ ಆಗೋದಿಲ್ಲ ಅನ್ನೋದಕ್ಕೆ ಈ ಜನವೇ ಸಾಕ್ಷಿ. ಜ್ಯೋತಿ ಕತ್ತಲೆ ಆಗುವುದಿಲ್ಲ ಅನ್ನೋದಕ್ಕೆ ಈ ಭಕ್ತ ಸಂತೃಪ್ತಿಯ ಸಮೃದ್ಧಿಯಿಂದ ಕುಳಿತಿರ್ತಕ್ಕಂಥದ್ದೇ ಸಾಕ್ಷಿ. ಅವರನ್ನು ನಾವ್ಯಾರೂ ಸಣ್ಣವರು ಅಂತ ತಿಳ್ಕೊಂಡಿಲ್ಲ. ಅರಿವಿಗೆ ಇರಿದು ಕಿರಿದುಂಟೆ ಅಂತ ಕೇಳ್ತಾರೆ. ಚನ್ನಬಸವಣ್ಣನವರು ಅನುಭವ ಮಂಟಪದಲ್ಲಿ ಬಹಳ ಸಣ್ಣವರು ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಆದರೆ ಇಡೀ ಶಟಸ್ಥಳ ಜ್ಞಾನಿಗಳು. ಯಾರೇ ಅನುಭವ ಮಂಟಪದಲ್ಲಿ ವಚನ ಬರೆದರೂ ಅದಕ್ಕೆ ಅಧಿಕೃತವಾಗಿ ಮುದ್ರೆ ಒತ್ತಬೇಕಾದವರು ಚನ್ನಬಸವಣ್ಣವರು. ಹಾಗಾಗಿ ಚನ್ನಬಸವಣ್ಣನವರನ್ನು, ಮಹಾದೇವಿಯನ್ನು ಸಣ್ಣ ಸಣ್ಣ ವಯಸ್ಸಿನವರು ಅಂತ ಹೇಳಲಿಕ್ಕೆ ಬರೋದಿಲ್ಲ ನಮಗೆ. ಹಾಗಾಗಿ ಅಮೃತಾನಂದ ಮಹಾಸ್ವಾಮಿಗಳವ್ರನ್ನ ನಾವು ಎಂದೆಂದೂ ಸಹ ವಯಸ್ಸಿನಿಂದ ನಾವು ನೋಡೋದೇ ಇಲ್ಲ. ಕಾರಣ, ನಿಮ್ಮ ಮನೆಯಲ್ಲಿ ಮಕ್ಕಳು ಹುಟ್ಟಿದರೆ ನಿಮಗೆಷ್ಟು ಲೌಕಿಕ ಸಂಸಾರದ ಸುಖ ಇರ್ತದೋ, ಹಾಗೆ ನಮ್ಮಂಥ ಹಿರಿಯ ಸ್ವಾಮಿಗಳಿಗೆ ನಮ್ಮ ಈ ವಿಚಾರಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಜ್ಞಾನದ ಮಕ್ಕಳು ಬೆಳೀತಾ ಇದ್ದರೆ ಅಷ್ಟೇ ಸಂತೋಷವಾಗಿರ್ತದೆ ಅನ್ನೋತಕ್ಕಂಥದ್ದನ್ನು ನಾವು ಕಂಡಿರ್ತಕ್ಕಂಥ. ನಿಮ್ಮ ಮನೆಯಲ್ಲಿ ಪುತ್ರೋತ್ಸವ, ನಮ್ಮ ಆಶ್ರಮದಲ್ಲಿ ಜ್ಞಾನೋತ್ಸವ. ನಿಮಗೆ ಪುತ್ರೋತ್ಸವ, ನಮಗೆ ಜ್ಞಾನವೇ ಉತ್ಸವ. ಎಷ್ಟು ಗುರುವಿನ ಒಳಗಡೆ ನಿಷ್ಠೆ ಇತ್ತು ಅಂದರೆ
ಈ ಕಾರ್ಯಕ್ರಮ ಸಾಕ್ಷಿ. ಅದಕ್ಕೆ ಬಸವಣ್ಣವರು ಬರೀತಾರೆ, ಗುರು ಸೇವೆ ಮಾಡಿದರೆ ಇಹದಲ್ಲಿ ಸುಖ, ಜಂಗಮ ಸೇವೆ ಮಾಡಿದರೆ ಪರದಲ್ಲಿ ಸುಖ. ಗುರುವನ್ನು ನಂಬಿದವರಿಗೆ ಯಾವತ್ತೂ ಕೈ ಬಿಡೋದಿಲ್ಲ. ಗುರು ಯಾವತ್ತೂ ಶರಣಾಗತ ರಕ್ಷಕ ವಜ್ರ ಪಂಜರ. ತೋರಲು ಗುರು ನರರೂಪ, ತೋರಲು ಗುರು ನರರೂಪ, ಭಾವಿಸಲು ಹರರೂಪ. ನೋಡ, ಮನುಷ್ಯ ಸಮಾಜದಲ್ಲಿ ಮೊದಲು ಯಾರು ಬೇಕಾಗಿದ್ದಾರೆ ಅಂದರೆ ಗುರು ಬೇಕು ಮನುಷ್ಯನಿಗೆ. ದೇವರಿಗಿಂತ ಮೊದಲು ಗುರು. ಗುರು ಅನ್ನತಕ್ಕಂಥ ವ್ಯಕ್ತಿಯನ್ನು ಯಾರು ಹಿಡಿದುಕೊಂಡಿರ್ತಾರೆ ಅವರಿಗೆ ಮಾರ್ಗ ಚೆನ್ನಾಗಿರ್ತದೆ, ಬದುಕು ಚೆನ್ನಾಗಿರ್ತದೆ, ಕತ್ತಲೆ ಅನ್ನುವುದೇ ಕಾಣುವುದಿಲ್ಲ, ಬೆಳಕು ಅನ್ನತಕ್ಕಂಥದ್ದು ಮರೆಯಾಗುವುದಿಲ್ಲ. ಹಾಗಾಗಿ ಇವತ್ತು ಗುರುಗಳು ಅಂದರೆ ಯಾರು? ಬಹಳ ಅತಿ ಅದ್ಭುತವಾದವರು ಜ್ಞಾನಯೋಗಿ ಆಶ್ರಮದ ಗುರುಗಳು. ಅವರನ್ನು ಬಹಳ ದೀರ್ಘಕಾಲದಿಂದ ಅವರ ಸಂಪರ್ಕದಲ್ಲಿ ಬಂದವರು ನಾವೆಲ್ಲರೂ. ಅವರಿಲ್ಲ ಅನ್ನತಕ್ಕಂಥ ಭಾವವೇ ನನಗಿರೋದಿಲ್ಲ ಯಾವತ್ತು. ನಾನು ಯಾವತ್ತೂ ಅವರ ಭಾವಚಿತ್ರವನ್ನು ನೋಡೋದಿಲ್ಲ, ಅವರ ಭಾವನೆಯ ಬದುಕನ್ನು ಅನುಭವಿಸ್ತೇನೆ ನಾನು. ಅಂತಹ ಧೀಮಂತ ಯೋಗಿ ಅವರನ್ನು ನಾನು ಯಾವತ್ತೂ ಸಹ ಈ ದೇಶದ ಋಷಿ ಸಂಸ್ಕೃತಿ ಮತ್ತು ಕೃಷಿ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡಿದ ಧೀಮಂತ ಯೋಗಿ ಅಂತ ಹೇಳ್ತಾ ಇರ್ತೇನೆ. ಕೃಷಿ ಮತ್ತು ಋಷಿ ಇದರ ಬಗ್ಗೆ ಬಹಳ ಅತಿ ಅದ್ಭುತವಾಗಿ ಜೀವನ ಸಾಗಿಸಿದವರು. ಒಂದು ಕೃಷಿ, ಇನ್ನೊಂದು ಋಷಿ ಸಂಸ್ಕೃತಿ ಅವರದು. ಇಡೀ ಭಾರತ ದೇಶದಲ್ಲಿರುವಂತಹ ಜಿಜ್ಞಾಸುಗಳ, ಅನುಭಾವಿಗಳ ಋಷಿ ಸಂಸ್ಕೃತಿ ಅವರದು. ಅದು ಉಳಿಬೇಕಿತ್ತು ಅಂದರೆ ಪ್ರಕೃತಿ ಸಂಸ್ಕೃತಿಯ ಕೃಷಿ ಸಂಸ್ಕೃತಿ. ದೀರ್ಘಕಾಲದ ಬದುಕಿನೊಳಗಡೆ ಅವರು ಹೋರಾಟವೇ ಅದಿತ್ತು. ಹಾಗಾಗಿ ಇವತ್ತು ನಾವು ನಮ್ಮ ಜೀವನದೊಳಗಡೆ ಏನನ್ನು ಪಡೆದುಕೊಳ್ಳಬೇಕು ಅನ್ನತಕ್ಕಂಥದ್ದನ್ನು ಒಂದು ಪ್ರಶ್ನಾರ್ಥಕವಾದಂಥ ಆಧುನಿಕ ವಿಜ್ಞಾನ ಯುಗದಲ್ಲಿ ಧರ್ಮದ ಅವಶ್ಯಕತೆ ಇದೆಯೇ ಇಲ್ಲ ಅನ್ನತಕ್ಕಂಥದ್ದು ಪ್ರಶ್ನಾರ್ಥಕ ಆಗಿಬಿಟ್ಟಿದೆ. ಈ ವಿಜ್ಞಾನ ಯುಗದಲ್ಲಿ ಧರ್ಮದ ಪಾತ್ರ ಏನು? ಬಹಳ ದೊಡ್ಡ ಪಾತ್ರ. ಧರ್ಮದ ಪಾತ್ರವನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ನಾವೆಲ್ಲರೂ. ಬಹಳ ಅತಿ ಅದ್ಭುತವಾದಂತಹ ವಿಚಾರಧಾರೆಗಳನ್ನು ನಮ್ಮ ಗಮನದಲ್ಲಿ ಅಳವಡಿಸ್ಕೊಳ್ಬೇಕು ಇವತ್ತು ಸಮಾಜದಲ್ಲಿ ಯುವಕರು, ಸಮುದಾಯ. ನಾನು ಹೇಳ್ತಾ ಇರ್ತೇನೆ, ಈ ಜಗತ್ತಿನಲ್ಲಿ ಒಬ್ಬ ಮನುಷ್ಯ ಪರಿಪೂರ್ಣವಾಗಬೇಕಾದ್ರೆ, ಒಬ್ಬ ಮನುಷ್ಯ ಸಂತೃಪ್ತಿಯಾಗಿ ಪರಿಪೂರ್ಣರಾಗಬೇಕಾದ್ರೆ 3 ಜನ ಗುರುಗಳನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕು. ಮೊದಲನೆಯ ಗುರು ತಾಯಿ, ಎರಡನೆಯ ಗುರು ಪ್ರಾಥಮಿಕ ಶಾಲಾ ಶಿಕ್ಷಕ, ಮೂರನೆಯ ಗುರು ಆತ್ಮಕ್ಕೆ ಜ್ಞಾನವನ್ನು ಕೊಡತಕ್ಕಂಥ ಅಧ್ಯಾತ್ಮದ ಗುರು. ಈ ಮೂವರನ್ನು ಯಾವ ಮನುಷ್ಯ ಈ ಸಮಾಜದೊಳಗಡೆ ಮಾರ್ಗದರ್ಶನವನ್ನು ಪಡಿತಾ ಇರ್ತಾನೆ ಅವನು ಈ ಜಗತ್ತನ್ನು ಗೆಲ್ಲಬಲ್ಲ. ಜಗತ್ತನ್ನು ಗೆಲ್ಲಬಲ್ಲ, ತನ್ನ ಅರಿವಿನ ಪ್ರಜ್ಞೆಯನ್ನು ವಿಕಾಸ ಮಾಡಿಕೊಳ್ಳಬಲ್ಲ, ತಾನೂ ಅರಿವಿನ ಪ್ರಜ್ಞೆಯನ್ನು ಕಂಡುಕೊಂಡು ಅರಿವೇ ಗುರುವಾಗಿ ನಡೆಯಬಲ್ಲ. ಅವನು ಬಹಳ ಜನರಿಗೆ ಗುರುಗಳ ಹತ್ತಿರ ಸಂಪರ್ಕ ಬರೋದೇ ಬಹಳ ಕಷ್ಟ. ಬಹಳ ಜನರಿಗೆ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನ ಯುಗದಲ್ಲಿ ಗುರುವಿನ ಪಾತ್ರವನ್ನು ದೂರ ಸರಿಸಿ ನಿಂತಿರುವಂಥ ದಿನಮಾನ ಕಾಲದಲ್ಲಿ ಪುನಃ ಆಶಾಕಿರಣವಾಗಿ ಯುವಯತಿಗಳು, ಯುವ ಸಮುದಾಯದ ಯುವಯತಿಗಳು, ಅಮೃತಾನಂದಮಯ ಸ್ವಾಮಿಗಳಂಥವರು ಇಲ್ಲ ಇಲ್ಲ, ಇದು ಕತ್ತಲೆಯಲ್ಲ, ತೋರಬಲ್ಲ ಗುರು ಬಂದೇ ಬರ್ತಾನೆ ಅನ್ನತಕ್ಕಂಥದ್ದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಸಾಕ್ಷಿ ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು.
ಮೊದಲನೇ ಗುರು ಯಾರು? ತಾಯಿ. ಈ ತಾಯಿಯನ್ನು ಮೊಟ್ಟ ಮೊದಲಿಗೆ ಈ ದೇಶದಲ್ಲಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಮೊದಲನೆಯ ಸಾಲೆ ಮಾತೃದೇವೋ ಭವ. ಭೂಮಿಯನ್ನೇ ಮಾತೃ ಅಂತ ಕರೆದು, ತಾಯಿ, ಜನನಿ, ಪ್ರಕೃತಿ ಎಲ್ಲವೂ ತಾಯಿಯ ಸ್ವರೂಪವನ್ನು ಅನುಸರಿಸಲಿಕ್ಕೆ ಪ್ರಾರಂಭ ಆಯಿತು. ಎಲ್ಲವನ್ನು ಒಳಗೊಂಡಿತು ತಾಯಿ ಅಂದರೆ. ತಾಯಿಯೇ ಜಗತ್ತಿಗೆ ಮೂಲ ಕಾರಣ ಅನ್ನತಕ್ಕಂಥದನ್ನು ಶಕ್ತಿಮಾತೆಯಾಗಿ ಪರಿವರ್ಣಿಸಿತು. ಹಾಗಾಗಿ ಈ ದೇಶದೊಳಗಡೆ ಮೊಟ್ಟ ಮೊದಲಿಗೆ ಮಾತೃದೇವೋ ಭವ ಅಂತ. ಮಾತೃದೇವೋ ಭವ, ತಾಯಿಯೇ ದೇವರು. ಇಂತಹ ಮಾತೃದೇವೋ ಭವ ಅನ್ನತಕ್ಕಂಥ ದೇಶದೊಳಗಡೆ 18,000 ವೃದ್ಧಾಶ್ರಮಗಳಾಗಿಬಿಟ್ಟು. ಏನಾದವು? ಮೊದಲು ಮನುಷ್ಯ ಏನಾಗಬೇಕಾಗಿದ್ದಾನೆ ಇವತ್ತು ನನಗೆ ತಿಳಿದ ಮಟ್ಟಿಗೆ, ಮೊದಲು ತಂದೆ ತಾಯಿಯನ್ನ ಗೌರವಿಸುವ ನಾಗರಿಕತೆ ಪುನರುತ್ಥಾನ ಆಗಬೇಕಾಗಿದೆ. ತಂದೆ ತಾಯಿಯನ್ನು ಪ್ರೀತಿಸುವ ಮಕ್ಕಳು ಹೆಚ್ಚಾಗಬೇಕಾಗಿದೆ. ಕುಟುಂಬ ಧರ್ಮವನ್ನು ಕಾಪಾಡುವಂತಹ ಸಮಾಜ ಈ ಸಮಾಜದಲ್ಲಿ ಯಥೇಚ್ಛವಾಗಿ ಬೆಳಿಬೇಕಾಗಿದೆ. ನೋಡಿ, ತಂದೆ ಸತ್ತಾಗ ಮಕ್ಕಳನ್ನು ತಬ್ಬಲಿ ಅನ್ನೋದಿಲ್ಲ, ತಾಯಿ ಸತ್ತಾಗ ಮಕ್ಕಳನ್ನು ತಬ್ಬಲಿ ಅಂತ ಹೇಳ್ತಾರೆ. ಹಾಗಾದರೆ ತಂದೆಯ ಪಾತ್ರ ಇಲ್ಲವೇನೋ? ತಂದೆಯ ಪಾತ್ರ ಇದೆ. ಬೀಜಕ್ಕಿಂತ ಭೂಮಿ ಬಹಳ ಮುಖ್ಯ. ಭೂಮಿ ಕೆಡಬಾರ್ದು ಅನ್ನೋದೇ ಹೋರಾಟ ಇವತ್ತು ನಮಗೆ. ಅರ್ಥ ಆಗ್ತದಲ್ಲ? ಕೃಷಿ ಸಮ್ಮೇಳನ ಅಂದರೆ ಭೂಮಿ ಕೆಡಬಾರ್ದು ಅಂತ. ಬೀಜ ಎಲ್ಲಿಂದಾದರೂ ತರಬಹುದು, ಭೂಮಿ ಸ್ವಚ್ಛ ಇರಬೇಕಲ್ಲ. ಬೀಜ ಎಲ್ಲಿಂದಾದರೂ ಬರಬಹುದು, ಭೂಮಿ ಪರಿಪೂರ್ಣತೆಯಿಂದ ಇರಬೇಕಲ್ಲ. ಭೂಮಿಗೆ ರೋಗ ಹತ್ತಬಾರ್ದಲ್ಲ, ಭೂಮಿ ಬರಡಾಗಬಾರ್ದಲ್ಲ, ಭೂಮಿ ಬಂಜೆ ಆಗಬಾರ್ದಲ್ಲ. ಅದಕ್ಕೆ ಮಾತೃ ಅಂತ ಹೇಳಿದ್ರು. ಅದಕ್ಕೆ ಮಾತೃ ಸ್ವರೂಪ ಅಂತ ಹೇಳಿದ್ರು ಭೂಮಿಗೆ. ಹಾಗೆ ಕುಟುಂಬದಲ್ಲಿ ಯಾರ ಪಾತ್ರ ಬಹಳ ದೊಡ್ಡದಂದ್ರೆ ತಾಯಿಯ ಪಾತ್ರ ದೊಡ್ಡದು. ತಾಯಿಯ ಪಾತ್ರ ದೊಡ್ಡದು. ಪ್ರಕೃತಿಯೊಳಗಡೆ ಭೂಮಿ ತಾಯಿಯ ಪಾತ್ರ ದೊಡ್ಡದು, ಮನೆಯೊಳಗಡೆ ತಾಯಿಯ ಪಾತ್ರ ಬಹಳ ದೊಡ್ಡದು. ಈ ತಾಯಿ ಅನ್ನತಕ್ಕಂತಹ, ತಂದೆ ಅನ್ನತಕ್ಕಂಥವರನ್ನ ಪಾಲನೆ ಪೋಷಣೆ ಮಾಡುವುದು ಇವತ್ತಿನ ಯುವ ಸಮುದಾಯ, ಇವತ್ತಿನ ಯುವಕರು, ಇವತ್ತಿನ ಜನಾಂಗ, ಇವತ್ತಿನ ವಿಜ್ಞಾನ, ಇವತ್ತಿನ ತಂತ್ರಜ್ಞಾನ ಸೋಲ್ತಾ ಇದೆ ಅನ್ನತಕ್ಕಂಥದ್ದು ನಾನು ಯಥೇಚ್ಛವಾಗಿ ಕಾಣ್ತಾ ಇದ್ದೇನೆ. ಒಂದು ಕಡೆ ಒಬ್ಬ ಕವಿ ಬರೀತಾನೆ, 10 ಮಕ್ಕಳ ಎತ್ತು ಪೊರೆಯುವಳು ತಾಯಿ, ಮುತ್ತು ಮಾಣಿಕ್ಯದಿಂದ ಪಾಡಿ 10 ಮಕ್ಕಳನ್ನ ಮತ್ತೆ ಪೊರೆಯಳಕ್ಕೆ 10 ಬೋಳ ಆಡುವರು ಬೋಳು ಬಸವ. ಇಬ್ಬರು ತಂದೆ ತಾಯಿಗಳು 10 ಮಕ್ಕಳನ್ನು ಸಾಕ್ತಾರೆ. ಆದರೆ 10 ಮಕ್ಕಳು ಇಬ್ಬರು ತಂದೆ ತಾಯಿಗಳನ್ನು ಸಾಕಬೇಕಾದ್ರೆ ಫುಟ್ಬಾಲ್ ಗ್ರೌಂಡಲ್ಲಿ ಫುಟ್ಬಾಲ್ ಆಡಿಸ್ದಂಗೆ ಆಡಿಸ್ತಾರೆ. ಚಪ್ಪಾಳೆ ತಟ್ಟಬೇಡ್ರಿ, ನೋವು ಇದು. ಎಲ್ಲದಕ್ಕೂ ಚಪ್ಪಾಳೆ ತಟ್ಟಬಾರ್ದು. ನಾವು ಮೊದಲು ಕಲಿಬೇಕಾಗಿರ್ತಕ್ಕಂಥದ್ದು ಕುಟುಂಬ ಧರ್ಮದ ಸಂರಕ್ಷಣೆ. ದೇಶ ಅಂದರೆ ಕುಟುಂಬ. ದೇಶ ಅಂದರೆ ಇನ್ನೇನು ಅಲ್ಲ, ಅದು ಕುಟುಂಬ. ಅದು ದೇಶ ಅಂದರೆ ಕುಟುಂಬ, ನಾಗರಿಕತೆ ಅಂದರೆ ಕುಟುಂಬ, ಸಂಸ್ಕೃತಿ ಅಂದರೆ ಕುಟುಂಬ, ಸಂಸ್ಕಾರ ಅಂದರೆ ಕುಟುಂಬ. ಕುಟುಂಬದ ನಂತರ ಮಠಮಾನ್ಯಗಳು. ಕುಟುಂಬವೇ ಮೊದಲು ದೇಶದ ನಾಗರಿಕತೆಗೆ ಬೇರು. ಕುಟುಂಬವೇ ಸಂಸ್ಕಾರದಿಂದ ಕೂಡಿರ್ತಕ್ಕಂಥದ್ದು. ಕುಟುಂಬ ಎಷ್ಟು ದೊಡ್ಡದು ಅಂದರೆ, ಈ ಜಗತ್ತಿನಲ್ಲಿ ಎಷ್ಟು ಜನ ಮಹಾತ್ಮರು ಬಂದಿದ್ದಾರೆ, ಅವರನ್ನೆಲ್ಲರನ್ನು ಕೊಟ್ಟವರು ನಿಮ್ಮಂಥ ಕುಟುಂಬ.
ಈ ಜಗತ್ತಿನಲ್ಲಿ ಎಷ್ಟು ಜನ ದೊಡ್ಡ ದೊಡ್ಡವರಾಗಿ ಹೋಗಿದ್ದಾರೆ, ಅವರೆಲ್ಲರನ್ನ ಸಂಸ್ಕೃತಿ ಸಂಸ್ಕಾರದಿಂದ ಕಲಿಸಿದವರು ನಿಮ್ಮಂಥ ಕುಟುಂಬ. ಇವತ್ತು ಸಂಸ್ಕಾರ ಕುಟುಂಬಗಳಲ್ಲಿ ಬಹಳ ದೀರ್ಘವಾಗಿ ಬೇರೂರಬೇಕಾಗಿದೆ. ಇವತ್ತು ದೀರ್ಘವಾದ ಬೇರನ್ನು ಕುಟುಂಬದಲ್ಲಿ ಉಳಿಸಿಕೊಂಡ್ರೆ ಮಾತ್ರ ಎಲ್ಲವೂ ಉಳಿತದ್ರಿ, ಎಲ್ಲವೂ ಉಳಿತದೆ. ಭಕ್ತರು ಶ್ರೀಮಂತರಾಗಿ ಉಳಿಬೇಕು, ಸ್ವಾಮಿ ಬಡವನಾಗಿರಬೇಕು. ಭಕ್ತರ ಒಳಗಡೆ ಸಂಸ್ಕೃತಿ ಸಂಸ್ಕಾರ ಇದ್ದರೆ ಮಾತ್ರ ಸ್ವಾಮಿಗಳಿಗೆ ಬೆಲೆ ಅಲ್ವಾ? ಇಲ್ಲಾಂದ್ರೆ ಅದೇ ಹಾಗೆ ಅಲ್ವಾ? ನೋಡ್ರಿ, ನಡೆನುಡಿಗಳು ಸಿದ್ಧಾಂತವಾದಲ್ಲಿ ಶಾಸ್ತ್ರ ಪುರಾಣಗಳ ಹಂಗೆ ತಕ್ಕಂಥ ಮಾದರಚನೆಯವರು ಹೇಳ್ತಾರಲ್ಲ, ಹಾಗೆ ಸಿದ್ದೇಶ್ವರ ಸ್ವಾಮೀಜಿಗಳವರ ನಡೆನುಡಿಗಳು ಸಿದ್ಧಾಂತವಾಗಿತ್ತು. ಆ ಸಿದ್ಧಾಂತ ಕತ್ತಲೆ ಆಗಲಿಲ್ಲ, ಇಷ್ಟೆಲ್ಲ ಬೆಳಕಾಗಿ ಕುಳಿತುಕೊಳ್ತು ಅನ್ನತಕ್ಕಂಥದ್ದನ್ನು ಕಾಣಬೇಕಾಗಿರ್ತಕ್ಕಂಥ. ಬಿತ್ತಿದ್ರು ಕುಟುಂಬಗಳಿಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಅಪ್ಪೋಳು, ಈ ದೇಶದೊಳಗಡೆ ಎಲ್ಲ ಮಹಾತ್ಮರು ಬಂದು ಸಮಾಜದೊಳಗಡೆ ಬೋಧನೆ ಮಾಡ್ತಾನೇ ಇದ್ದೇವೆ, ಅದು ಬದಲಾವಣೆ ಆಗ್ತಾನೇ ಇದೆ, ಇನ್ನೂ ಬದಲಾವಣೆ ಆಗಬೇಕು ಅಂತ ಬಯಸ್ತಾ ಇದ್ದೇವೆ ನಾವು. ನನ್ನ ಮಾತುಗಳಲ್ಲಿ ಇವತ್ತಿನ ವಿಚಾರಧಾರೆಗಳಲ್ಲಿ ಮೊಟ್ಟ ಮೊದಲನೇ ವಿಚಾರ ಏನು ಅಂತಂದರೆ, ಇಲ್ಲಿ ಕುಳಿತವರಲ್ಲಿ ಒಂದು ವಿನಂತಿ ಏನು ಅಂತಂದರೆ, ತಂದೆ ತಾಯಿಗಳನ್ನು ಹಿರಿಯರನ್ನು ಮನೆಯಲ್ಲಿ ಗೌರವಿಸುವುದನ್ನು ಮೊದಲು ಇವತ್ತಿನ ಯುವಕರು ಮತ್ತು ಮಕ್ಕಳು ಕಲಿಬೇಕಿರತಕ್ಕಂಥದ್ದು ಮೊದಲನೆಯ ಪಾಠ ಅನ್ನತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ನೋಡ್ತಾ ಇದ್ದೇವೆ ನಾವು, ಎಂತೆಂಥವ್ರನ್ನ ತೆಗೆದುಕೊಂಡೋಗಿ ಹೊರಗಡೆ ಬಿಟ್ಬಿಡ್ತೇವೆ. ನೋಡ್ರಿ, ನಾನು ಒಂದು ಮಾತು ಹೇಳ್ತೀನಿ, ನೀವೆಲ್ಲ ಈಗ ಇಂಜಿನಿಯರ್ ಆಗಿದ್ದೀರಿ, ಡಾಕ್ಟರ್ ಆಗಿದ್ದೀರಿ, MBBS ಆಗಿದ್ದೀರಿ, BE ಆಗಿದ್ದೀರಿ, MBA ಆಗಿದ್ದೀರಿ, ನೀವೆಲ್ಲ MCA ಆಗಿದ್ದೀರಿ, ಡಿಪ್ಲೊಮಾ ಆಗಿದ್ದೀರಿ, ಎಲ್ಲ ಈಗ ಆಗಿದ್ದೀರಿ. ಒಂದು 75 ವರ್ಷದ ಹಿಂದೆ ಹೋಗ್ರಿ, ನಮ್ಮ ರೈತರು ಎಷ್ಟು ಚೆನ್ನಾಗಿ ಬದುಕಿದ್ರು, ಎಂತಹ ಅವಿಭಕ್ತ ಕುಟುಂಬವನ್ನೇ ಇಟ್ಟುಕೊಂಡಿದ್ರು ಅವರು. ಒಂದು ಮನೆಯಲ್ಲಿ ಇಬ್ಬರು ತಂದೆ ತಾಯಿಗಳಿದ್ದರೆ 10 ಮಕ್ಕಳಿದ್ರೆ ಅಣ್ಣ ತಮ್ಮಂದರೆಲ್ಲರ ಕೂಡಿಕೊಂಡು ಅವರು ಎದರ ಮೇಲೆ ಬದುಕಿದ್ರು ಅಂತಂದರೆ, ಮೊಬೈಲಿನ ಆಧಾರದ ಮೇಲೆ ಬದುಕಿರಲಿಲ್ಲ, ಏರೋಪ್ಲೇನ್ ಆಧಾರದ ಮೇಲೆ ಬದುಕಿರಲಿಲ್ಲ, ರೈಲಿನ ಆಧಾರದ ಮೇಲೆ ಬದುಕಿರಲಿಲ್ಲ, ರಾಜಕಾರಣಿಗಳ ಆಧಾರದ ಮೇಲೆ ಬರೆಯಲಿಲ್ಲ, ಅವರು TV ಮತ್ತು ಫ್ರಿಡ್ಜ್ ಆಧಾರದ ಮೇಲೆ ಬದುಕಲಿಲ್ಲ, ಕೇವಲ ಭೂಮಿಯ ಆಧಾರದ ಮೇಲೆ ಇಡೀ ಕುಟುಂಬವನ್ನೇ ಕಟ್ಟದರಲ್ಲ ಈ ಜಗತ್ತಿನೊಳಗಡೆ. ಎಂಥವ್ರು ಇರ್ಬೋದು ಅನ್ನತಕ್ಕಂಥದ್ದನ್ನು ಕಾಣಬೇಕು. ಇವತ್ತು ನಾವು ಮರ್ತು ಬಿಟ್ಟಿದ್ದೀವಿ ರೀ ಜಗತ್ತು. ನಾವು ಏನು ತಿಳ್ಕೊಂಬಿಟ್ಟಿವಿ ಅಂದರೆ, MA BEd ಮೆಟ್ರಿಕ್ ಅಪ್ಪರ್ ಬಟ್ ಡಮ್ ಅಂಡ್ ಡೌನ್. ಯಾರನ್ನಾರು ಮಾತಾಡ್ರಿ, ನಾ ಡಾಕ್ಟ್ರಿ, ನಾ ಡಾಕ್ಟ್ರೇಟ್ ಮಾಡಿದ್ದೀನಿ, ಏನು ಮಾಡಲಿ, ನಾನು PhD ಮಾಡಿದ್ದೀನಿ, ಮಾಡು, ಏನು ದೊಡ್ಡ ವಿಶೇಷ, ಓದಿದ್ಯಾ ಬರೆದಿದ್ಯಾ ಕೊಟ್ಟಾರ, ಹೇಳಿ ನೋಡೋಣ. ನಾನು 100 ಚೀಲ ಜೋಳ ಬೆಳೆದಿದ್ದೀನೋ ರೈತ ಬಂದರೆ ನಾವು ಅವ್ರಿಗೆ ಸಾಷ್ಟಾಂಗ ಆಗ್ತೀವಿ ಅಲ್ವಾ? ನಾನು MA ಆಗಿದ್ದೀನಿ, PhD ಆಗಿದ್ದೀನಿ, ಡಾಕ್ಟ್ರೇಟ್ ಆಗಿದ್ದೀನಿ, ಅದನ್ನಾಗಿ ತೊಗೊಂಡು ಏನು ಮಾಡೋದು ಅದನ್ನು ಬೋರ್ಡೇನದು? ಡಾಕ್ಟ್ರೇಟು, PhD, ಬೋರ್ಡು. ಇನ್ನೊಂದು ಸ್ವಲ್ಪ ದಿವಸ ತಿಳ್ಕೊಡ್ರಿ, ಈ ದೇಶದೊಳಗಡೆ ಇನ್ನೊಂದು 50 ವರ್ಷದೊಳಗಡೆ ನಿಮ್ಮ MA, ನಿಮ್ಮ PhD, ನಮ್ಮಂಥ ಸ್ವಾಮಿಗಳು, ದೊಡ್ಡ ರಾಜಕಾರಣಿಗಳು, PhD ಮಾಡಿದವರು, ವಿಜ್ಞಾನಿಗಳು, ತಂತ್ರಜ್ಞಾನಿಗಳು ಎಲ್ಲರೂ ಯಾರು ರೈತರ ಮನೆಯಲ್ಲಿ ಅನ್ನಕ್ಕಾಗಿ ಕ್ಯೂ ನಿಲ್ಲುವ ಕಾಲ ಬರ್ತದೆ ಇನ್ನೊಂದು 50 ವರ್ಷದಲ್ಲಿ. ಬರೆದಿಟ್ಕೊಳ್ರಿ ನೀವು ಇದನ್ನು. ನಿಮ್ಮ ಗಂಟೆನೂ ನಿಲ್ತದ, ನಿಮ್ಮ ಏರೋಪ್ಲೇನು ನಿಲ್ತದೆ, ನಿಮ್ಮ ಗಂಟೆನೂ ನಿಲ್ತದ, ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ತಮ್ಮ. ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ. ಅದಕ್ಕೆ ಕುವೆಂಪುರು ಯೋಗಿ ಯಾರು ಅಂದರೆ, ಉಳುವ ಯೋಗಿಯ ನೋಡಲ್ಲಿ. ಕುಟುಂಬ ಧರ್ಮದೊಳಗಡೆ ಹೇಗೆ ಬದುಕ್ತಿದ್ರು ತಂದೆ ತಾಯಿಗಳಂತಂದರೆ, ಮನೆಯಲ್ಲಿ ಆಕಳುಗಳು ಇರ್ತಿದ್ರು. ನಾನು ವಿದ್ಯಾವಂತರ ಆಗಬಾರ್ದು ಅಂತ ಹೇಳ್ತಿಲ್ಲ, ವಿದ್ಯಾವಂತರ ಆಗಬಹುದು. ನೀವು ಬೇಕಾದಷ್ಟು ಜನ ವಿದ್ಯಾವಂತರಾಗ್ರಿ. ರಾತ್ರಿ ಊಟಕ್ಕೆ ಏನು ತಿಂತೀರಪ್ಪ? 2 ರೊಟ್ಟಿ ಬೇಕಲ್ಲ, ಅನ್ನ ಬೇಕಲ್ಲ, ಮೊಸರು ಬೇಕಲ್ಲ. ಅನ್ನವ ಕೊಂಡು ಚೈತನ್ಯವ ಕೊಂಬಂತೆ, ಅನ್ನವ ಕೊಂಡು ಚೈತನ್ಯವ ಕೊಂಬಂತೆ.
ಅನ್ನ ಬೇಕಲ್ಲ ಮನುಷ್ಯನಿಗೆ, ಹೊಟ್ಟೆಗೆ ಅನ್ನ ಬೇಕಲ್ಲ. ಅನ್ನ ಎಲ್ಲಿಂದ ಬರ್ತದ? ನಾಳೆ ನೀವೆಲ್ಲ ಬಂದಿದ್ದೀರಲ್ಲ, ಮುಗಿದ ಮೇಲೆ ನನ್ನ ಹತ್ರ ಬರ್ರಿ, ನಾನು ಮಂತ್ರಿಸಿ ಒಂದು ದಂಡ ಕೊಡ್ತೀನಿ. ಏನು ಕೊಡಿಸ್ತೀನಿ? ದಂಡ. ಅದನ್ನು ತೊಗೊಂಡೋಗ್ಬಿಟ್ಟು ಸುಮ್ಮನೆ ಹೊಲದಾಗ 3 ಸಲ ಹಿಂಗೆ ಸುತ್ತಬಿಟ್ಟು ಬಂದು ಮನೇಲಿ ಮಲ್ಕೊಂಡ್ಬಿಡ್ಬೇಕು, ಬೆಳೆ ಬೆಳೀತದೆ. ಆಗ್ತದೇನ್ರಿ? ಜಗತ್ತಿನಲ್ಲಿ ರೈತರ ಕಿಮ್ಮತ್ತೇ ಹೊರಟೋಗ್ಬಿಡ್ತು. ಈ ಜಗತ್ತಿನಲ್ಲಿ ಅವಿಭಕ್ತ ಕುಟುಂಬಗಳ ಬಗ್ಗೆ ಕಿಮ್ಮತ್ತು ಹೋಗ್ಬಿಡ್ತು, ತಾಯಿ ಬಗ್ಗೆ ಕಿಮ್ಮತ್ತು ಹೋಗಿಬಿಡ್ತು. ಅದಕ್ಕಾಗಿ 1000 ವರ್ಷದಿಂದ ನಮ್ಮಪ್ಪ ಬಸವಣ್ಣ ಹೇಳಿ ಹೋದ, ಈ ಜಗತ್ತಿನಲ್ಲಿ ಯಾರು ದೊಡ್ಡವರು ಅಂತ ಕೇಳಿದ್ರೆ ಬಸವಣ್ಣ, ಈ ಜಗತ್ತಿನಲ್ಲಿ ಯಾರು ದೊಡ್ಡವರು ಅಂತ ಹೇಳಿದ್ರೆ ಬಸವಣ್ಣ ಹೇಳಿದ್ರು, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಎಂಥ ಸಾಲು ನೋಡಿ. ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ಭಾವ ಶುದ್ಧ, ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರು ಪಾವನ. ನಮಗೆಲ್ಲ ನಮ್ಮಂಥ ಸ್ವಾಮಿಗಳಿಗೆ ಪುಣ್ಯ ಬರಬೇಕು ಅಂತಂದ್ರೆ ಅಂಥ ರೈತರ ಮನೆ ಪೂಜೆ ಮಾಡ್ಕೋಬೇಕಂತ. ಎಲ್ಲಾದರೂ ರೈತರು ಭ್ರಷ್ಟಾಚಾರಿಗಳಿದ್ದಾರೇನ್ರಿ? ರೈತರ ಮನೆಗೆ CID ಬಂದದೇನ್ರಿ? ರೈತರ ಮನೆಗೆ ಬಂದದೇನ? ಪಾಪ ರೈತರ ಮನೆಗೆ ಪೊಲೀಸರು ಬರೋದಿಲ್ಲ, CIDಗಳು ಬರೋದಿಲ್ಲ, ED ಬರೋದಿಲ್ಲ, AD ಅಂತೂ ಬರೋದೇ ಇಲ್ಲ, CDನೂ ಬರೋದಿಲ್ಲ, ADನೂ ಬರೋದಿಲ್ಲ ರೈತರ ಮನೆಗೆ. ಇವನು ಓದ್ಯಾನಂತ, IAS ಓದಿದಾನಂತೆ, KS ಓದಿದಾನಂತೆ. ಮೊನ್ನೆ ಬೆಂಗಳೂರಿನಲ್ಲಿ ಒಬ್ಬರದು ದೊಡ್ಡ ಮನೆ ಒಳಗಡೆ ಪೈಪ್ನಾಗ ನೀರು ಬರಬೇಕಿತ್ತು, ರೊಕ್ಕ ಬಿತ್ತು. ಜಗತ್ತಿನಲ್ಲಿ ಏನು ಮಾಡೋದು? ಜಗತ್ತಿನಲ್ಲಿ ಏನು ನಿಮ್ಮ ಶಿಕ್ಷಣ? ನಿಮ್ಮದು ಏನು ಬದುಕು? ಸುಮ್ಮನೆ ನಿಮ್ಮನ್ನು ನೀವೇ ಅವಲೋಕನ ಮಾಡ್ಕೊಂಬಿಡ್ರಿ. ನಿಮಗೆ ಅನ್ನ ಬೇಕೋ, ದುಡ್ಡು ಬೇಕೋ, ಮಣ್ಣು ಬೇಕೋ? ಇವತ್ತಿನ ಹುಡುಗರಿಗೆ ಮಣ್ಣು ಬೇಕೋ, ಲಾವಣ್ಯನ ಹಾಡಬೇಕೋ? ಲ ಮುದುಕಿಯರೆಲ್ಲ ನಗಕತ್ತರು ನೋಡ್ರಿ. ಅಂದರೆ ಮನುಷ್ಯ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಮನುಷ್ಯ ಸುಖದ ಜೊತೆಯಲ್ಲಿ ದೀರ್ಘಕಾಲದ ಆಯುಷ್ಯವನ್ನು ಕಳೆದುಕೊಳ್ತಾ ಇದ್ದಾನೆ. ಮನುಷ್ಯ ಸುಖದ ಜೊತೆಯಲ್ಲಿ ಬದುಕನ್ನು ಹಾಳು ಮಾಡ್ಕೊಳ್ತಾನೆ. ಮನುಷ್ಯ ಸುಖದ ಜೊತೆಯಲ್ಲಿ ಧರ್ಮ ಸಂಸ್ಕೃತಿಯನ್ನು ನಾಶ ಮಾಡ್ತಾ ಇದ್ದಾನೆ. ಮನುಷ್ಯ ಸುಖದ ಜೊತೆಯಲ್ಲಿ ಕುಟುಂಬ ಧರ್ಮವನ್ನು ಹಾಳು ಮಾಡ್ತಾ ಇದ್ದಾನೆ. ಮನುಷ್ಯ ಸುಖದ ಜೊತೆಯಲ್ಲಿ ತನ್ನನ್ನು ತಾನು ಗೊತ್ತಿಲ್ಲದಂತೆ ಸುಟ್ಟುಕೊಂಡು ಸ್ವಯಂ ಪ್ರೇರಿತವಾಗಿ ಜೀವಂತ ಹೆಣವಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲಾರದೆ ಆತ್ಮಹತ್ಯೆ ರೀತಿಯಲ್ಲಿ ಬದುಕ್ತಾ ಇದ್ದಾನೆ. ಇವತ್ತು ಮನುಷ್ಯನಿಗೆ ಬದುಕಿನೊಳಗಡೆ ಬದುಕು ಹೇಗೆ ಅಂತ ಗೊತ್ತಿಲ್ಲ. ತಂದೆ ತಾಯಿಗಳಂತಂದ್ರೆ ನೋಡ್ಬಿಡ್ಬೇಕ್ರಿ. ಭಾಳ ಜನ ಹೇಳ್ತಾ ಇರ್ತಾರೆ, ನಿಮ್ಮ ತಂದೆ ತಾಯಿ, ಐ ಆಮ್ ಎಜುಕೇಟೆಡ್. ನಿಮ್ಮ ತಾಯಿ, ಶಿ ಈಸ್ ಅನ್ಎಜುಕೇಟೆಡ್. ಏನ್ರಿ ಇದು? ಇವನು ಎಜುಕೇಟೆಡ್ ಅಂತೆ, ತಂದೆ ತಾಯಿ ಓದಲಾರ್ದವರು ಅಲ್ಲ. ನಿನ್ನನ್ನು ಶಾಲೆಗೆ ಕಳಿಸ್ತವಳು ಎಜುಕೇಟೆಡೋ? ಸುಮ್ಮನೆ ಅಬ್ಸರ್ವೇಷನ್ ಮಾಡಿರಿ. ಸುಮ್ಮನೆ ಶಾಲೆಗೆ ಕಳಿಸ್ತವ್ರು ನಿನಗೆ ಎಜುಕೇಟೆಡು. ನನ್ನ ಮಗ ಓದಲಿ, ನನ್ನ ಮಗ ಶಾಣೆ ಆಗಲಿ, ನನ್ನ ಮಗ ಡಾಕ್ಟರ್ ಆಗಲಿ ಅಂತ ಹೇಳಿದವಳು ಎಜುಕೇಟೆಡು. ಈ ದೇಶದ ಭಾರತೀಯ ಧಾರ್ಮಿಕ ಸಂಸ್ಕೃತಿ ಸಂಸ್ಕಾರ ಇದೆಯಲ್ರಿ, ಅದು ಪೆನ್ನಿನ ಮೇಲೊಳಗಿಲ್ಲ, ಅದು ಹೃದಯದೊಳಗಿದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಪೆನ್ನಿನ ಮೇಲಿಲ್ಲ ಅದು. ಭಾಳ ಜನ ಸಿಗ್ನೇಚರ್ ಮಾಡಲಿಲ್ಲ ಅಂದ್ರೆ ಅನ್ಎಜುಕೇಟೆಡ್ ಅಂತೆ. ಏನು ಅನ್ಎಜುಕೇಟೆಡ್? ಆಧಾರ್ ಕಾರ್ಡ್ಗೆ ಎಲ್ಲರೂ ಹೆಬ್ಬೆಟ್ಟೆ ಒತ್ತಬೇಕು. ನಡೀರಿ ಆ ಕಡೆ. ಯಾವ ಅನ್ಎಜುಕೇಟೆಡ್ ಈ ಜಗತ್ತಿನ? ಎಲ್ಲ ಮೊನ್ನೆ ನನಗೆ ಹೆಬ್ಬೆಟ್ಟು ಒತ್ತಿಸಿದ್ರು. ಏನು ಮಾಡೋದು? ಒತ್ತು ಬಂದೆತ್ತಿಗೆ ಏನು ಒತ್ತಬೇಕು? ಹೆಬ್ಬೆಟ್ಟು ಒತ್ತಬೇಕು. ಕಿಮ್ಮತ್ತು ಭಾಳ ಐತಿ ಇದ್ರದ್ದು. ಎದ್ರದ್ದು? ಪೆನ್ನದಲ್ಲ ತಮ್ಮ. ಕಿಮ್ಮತ್ತಿರೋದು ಎದಕ್ಕೆ? ಹೆಬ್ಬೆಟ್ಟಿಗೆ. ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದರೆ, ಮನುಷ್ಯ ಇವತ್ತು ಏನನ್ನು ತಿಳ್ಕೊಳ್ಬೇಕಿತ್ತು ಅದನ್ನು ತಿಳ್ಕೊಳ್ತಾ ಇಲ್ಲ, ಯಾವುದನ್ನು ನೋಡಬೇಕು ಅದನ್ನು ನೋಡ್ತಾ ಇಲ್ಲ, ಯಾವುದನ್ನು ಕೇಳಬೇಕು
ಅದನ್ನು ಕೇಳ್ತಾ ಇಲ್ಲ. ಅದಕ್ಕಾಗಿ ಕುಟುಂಬ ಧರ್ಮ ಯಾಕೆ ಉಳಿಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಮೊದಲು ತಂದೆ ತಾಯಿಯನ್ನು ಮನೆಯಲ್ಲಿ ಗೌರವಿಸುವುದನ್ನು ಕಲಿರಿ. ತಂದೆ ತಾಯಿಯೇ ದೇವರು. ಜಗತ್ತಿನಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದು, ಕೆಟ್ಟ ತಂದೆ ತಾಯಿಗಳು ಹುಟ್ಟೋದಿಲ್ಲ. ತಂದೆ ತಾಯಿಗಳು ಎಷ್ಟು ದೊಡ್ಡವರು ಅಂದರೆ, ನಿರ್ವಂಚನೆಯಿಂದ ಸೇವೆ ಮಾಡ್ತಕ್ಕಂಥವ್ರು. ಮೊದಲನೆಯ ಗುರು ಅವರು, ಮೊದಲನೆಯ ಗುರು. ಇಲ್ಲಿ ಕುಳಿತವ್ರಿಗೆ ಒಂದು ಮಾತನ್ನು ಹೇಳ್ತಾನೆ, ನೀವು ಯಾರಾದರೂ ತಂದೆ ತಾಯಿನ ದೂರ ಇಟ್ಟಿದ್ರೆ ಇವತ್ತೇ ಹೋಗಿ, ಯಪ್ಪ ನಾನು ತಪ್ಪು ಮಾಡಿದ್ದೀನಿ, ಇರೋ ತನಕ ನಿನ್ನ ಸೇವೆ ಮಾಡ್ತೀನಿ, ಬಿಸಿ ರೊಟ್ಟಿ ಕೊಡ್ತೀನಿ, ನೀರು ಕೊಡ್ತೀನಿ, ನಿನ್ನನ್ನು ಒಂದಿಷ್ಟು ನೋಡ್ಕೋತೀನಿ ಅಂತ ಹೇಳಿಬಿಟ್ರೆ ಮುಗಿದೋಯ್ತು ಈ ಜಗತ್ತಿನಲ್ಲಿ. ಇದಕ್ಕಿಂತ ದೊಡ್ಡ ಪುಣ್ಯ ಯಾವುದಿಲ್ಲ. ನೀನು ಯಾವ ಕೇದಾರಕ್ಕೆ ಹೋದರೂ ಅಷ್ಟೇ, ಕಾಶಿಗೆ ಹೋದರೂ ಅಷ್ಟೇ, ಎಲ್ಲಿಗೆ ಹೋದ್ರೇನು ಬಿಟ್ರೇನು, ತಂದೆ ತಾಯಿನ ನೋಡಲಾರ್ದವನು ಏನು ಮಾಡಿದ್ರೇನು, ಎಲ್ಲಿದ್ದಾರೇನು, ಎಂತಿದ್ದಾರೆ. ಹಾಗಾದರೆ ಸ್ವಾಮಿಗಳೇ, ನೀವು ಯಾಕೆ ತಂದೆ ತಾಯಿನ ಬಿಟ್ಟು ಬಂದ್ರಿ? ಇದನ್ನು ಹೇಳಕ್ಕೆ ಬಂದೀವಿ. ಎದಕ್ಕೆ ಬಂದೀವಿ? ಎದಕ್ಕೆ ಬಂದೀವಿ? ನೀವು ಅಯ್ಯೋ ಅಂಥವು ಇರ್ತಾವ್ರಿ, ಉಡಾಳ್ರವು ಅಲ್ಲೆಲ್ಲ ಕೂತಿರ್ತಾವೆ, ಕೇಳಿಬಿಡ್ತಾವೆ ಪಟ್ಟಂತವು. ಪ್ರಶ್ನೆ ಕೇಳೋದೇ ಅವರು ದೊಡ್ಡ ಜ್ಞಾನ. ನಾನು ಯಾಕೆ ನಗ್ತಾ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಅಪ್ಪಗಳು ನಗನಗ್ತಾನೆ ಇರಲಿ ಅಂತಲೇ ನನ್ನ ಆಸೆ ಇದೆ. ಇವತ್ತು ಜಗತ್ತಿನಲ್ಲಿ ಅಪ್ಪವ್ರು ನಗನಗ್ತಾನೆ ಇರಬೇಕು. ಇಲ್ಲಾಂದ್ರೆ ನಾನು ಏಕಮಾರ್ ದೋತು ಕೊಡಾರಿ, ನಾ ಕಬ್ಬಣದ ವ್ಯಾಪಾರಿ ಇದೆ, ಸುಮ್ಮನೆ ಇವತ್ತು ಸಾಫ್ಟ್ವೇರ್ ಆಗಿದ್ದೀನಿ ಅನ್ನಲ್ಲ. ಇಲ್ಲಿ ಕುಂತ್ರೆ ಮಾತೇ ಬರೋದಿಲ್ಲ ನನಗೆ ಅಂತ. ಯಾಕಂತಂದರೆ ಅವರು ಯಾವತ್ತೂ ಹೋದರೂ ಸಹ ನಗನಗುತ್ತಾ ಮಲ್ಕೊಂಡಿದ್ರು. ಅವರು ಕೊನೆಯ ದಿನಮಾನದಲ್ಲಿ ಅವರು ಮಲ್ಕೊಂಡಿರುವಂಥ ಜಾಗದಲ್ಲಿ ನಾವು ಓದ್ ಕೂಡಲೇ ಒಂದು ಹಾಡು ಹೇಳ್ರಿ ಅಂದರೆ, ದೇವ ನಿನ್ನ ನೆನಹಿನಲ್ಲಿ ಮನವ ಅರಳಿಸೋ, ದಿನವೂ ಬಾಳ ಬೆಳಗಿಸೋ ದೇವ, ಮನವ ಅರಳಿಸೋ. ಏನು ಆನಂದ ಮೂರ್ತಿರಿ, ಏನು ಆನಂದ ಮೂರ್ತಿರಿ ಅಪ್ಪಗಳು. ಇಚ್ಛಾಮರಣಿಗಳ್ರಿ, ಇಚ್ಛಾಮರಣಿಗಳು, ಇಚ್ಛಾಮರಣಿಗಳು. ನೋವು ನಲಿವನ್ನು ಗೆದ್ದವರು. ಲಡ್ಡೆಯ ಸೋಮನ ವಚನ ನೆನಪಾಗ್ಬಿಡ್ತು. ಸಾವು ಬಂದರೆ ಸಾಯಿ, ರೋಗ ಬಂದರೆ ನರಳು, ವ್ಯಾಧಿ ಬಂದ. ಇದಕ್ಕೆ ಮಹಾತ್ಮರಂದ್ರೆ ಹಿಂಗಿರ್ಬೇಕು ರೀ ಜಗತ್ತಿನಲ್ಲಿ. ಮಹಾತ್ಮರಂದ್ರೆ ಹಿಂಗಿರ್ಬೇಕು. ಹೇಗೆ ಅದು ಬದುಕು. ನಮ್ಗಳಿಗೆ ಗುರುಗಳು ಗೊತ್ತಾಗೋದಿಲ್ಲರಿ. ಹೋದ್ಮೇಲೆ ಯೋ 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 ಅಂತ ನೆನೆಸ್ತೀವಿ ರೀ. ಗುರುಗಳು ಹೋದ ಮೇಲೆ ನಾವು ಗುರುಗಳನ್ನು ನೆನೆಸ್ತೇವೆ. ತಂದೆ ತಾಯಿಗಳು ಹೋದ ಮೇಲೆ ನಮ್ಮ ಅಪ್ಪ ಅಮ್ಮನ ಪೂಜೆ ಮಾಡ್ತೇವೆ. ತಂದೆ ತಾಯಿ ಸತ್ತ ಮೇಲೆ ಅವ್ರ ಗದ್ಗೆ ಕಟ್ಟೋದೇನು? ತಂದೆ ತಾಯಿ ಇದ್ದಾಗ ಅವರ ಸೇವೆ ಮಾಡೋದು ಬಿಡ್ತಾರೆ. ಅತ್ತೆ ಸತ್ತಾಗ ಸೊಸೆ ತಾನು ಉಡುವ ಸೀರೆ ತಂದು ಧೂಪ ಹಾಕ್ತಾಳೆ. ಅರ್ಥ ಆಯ್ತಾನೆ ಹೇಳಿದ್ದು? ಅತ್ತೆ ಇದ್ದಾಗ ಊಟ ಕೊಡಲ್ರೇಕೆ. ಅತ್ತೆ ಸತ್ತ ಮೇಲೆ ಈಕೆಗೆ ಎಂಥ ಸೀರೆ ಬೇಕು ಅಂತ ತಂದು ಧೂಪ ಹಾಕ್ತಾಳೆ. ಸತ್ತ ಮೇಲೆ ಏನು ಎಡೆ ಇಡ್ತೀರಿ, ಎಲ್ಲಿಗೆ ಎಡೆ ಇಡ್ತೀರಿ? ಓದೋರು ವರದಿ ತರಲಿಲ್ಲ, ಪತ್ರ ಬರೆಯಲಿಲ್ಲ. ಸತ್ತಾಗ ಮನೆ ಬಿಟ್ಟು ಹೊರಟೋಗ್ಬಿಡ್ತೀವಿ ರೀ. ಅವರು ಅದಿಷ್ಟ ಅಂತ. ಹೊಲ ಬಿಟ್ಟು ಕೊಡು, ಬಂಗಾರ ಬಿಟ್ಟು ಕೊಡು. ಮನುಷ್ಯನಿಗೆ ಜೀವನದೊಳಗಡೆ ಎಲ್ಲವೂ ಅರಿವಾಗಬೇಕು. ಅದಕ್ಕೆ ನಾನು ವಿನಂತಿಸ್ಕೊಳ್ಳೋದೇನೆಂದರೆ, ಮೊದಲು ತಂದೆ ತಾಯಿಯನ್ನು ಗೌರವಿಸ್ರಿ. ತಂದೆ ತಾಯಿಗಳೇ ಮೊಟ್ಟ ಮೊದಲನೆಯ ಗುರು. ಎರಡನೆಯ ಗುರು ಯಾರಂತಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕ. ಈ ಪ್ರಾಥಮಿಕ ಶಾಲಾ ಶಿಕ್ಷಕ ಈ MA PhD ಓದಿದವನಿಗಿಂತ ದೊಡ್ಡವನು. ಸಬ್ಜೆಕ್ಟ್ ಟೀಚರ್ಸ್ ಅಲ್ರಿ, UGC ಸ್ಕೇಲು ತೊಗೊಳೋರು. ಮತ್ತು ಇಲ್ಲಿ ಯಾರು ಕೂತಿದ್ರೆ ಬೇಸರ ಮಾಡ್ಕೋಬೇಡ್ರಿ, ಈ ತಿಂಗಳು ಪೆನ್ಷನ್ ನನಗೆ ಕೊಟ್ಟು ಬಿಡ್ರಿ, ಮುಗಿದೋಗುತ್ತೆ ಕಡೆ. ಈ MA MEd PhD ಓದಿದಾರಲ್ಲ ಅವರೆಲ್ಲ ದೊಡ್ಡವರಲ್ರಿ. ಪ್ರಾಥಮಿಕ ಶಾಲಾ ಶಿಕ್ಷಕನೇ ದೊಡ್ಡ ಗುರು. ಅವನೇ ಮೊಟ್ಟ ಮೊದಲನೆಯ ಗುರು ಅವನು. ಕಾರಣ ಏನಂದರೆ, 5 ವರ್ಷದ ಮಗು ಮನೆಯನ್ನು ಬಿಟ್ಟು ಶಾಲೆಗೆ ಬಂದ ನಂತರ 6ನೇ ವಯಸ್ಸಿನಲ್ಲಿ ಶಾಲೆಯಲ್ಲಿ ಬಿಳಿ ಹಾಳೆ ಇದ್ದಂತಹ ಹೃದಯಕ್ಕೆ ಬರೆಯುವವನೇ ಅವನು. ಈ ಬಿಲ್ಡಿಂಗ್ ಹೇಗಿದೆ ಅಂತ ನೋಡಬೇಡ್ರಿ, ಒಳಗಡೆ ಪಾಯ ಹೇಗಿದೆ ಅಂತ ನೋಡ್ರಿ. ಈ ದೇಶದ ಪಾಯ ಯಾರಾದರೂ ಇದ್ದರೆ ಅದು ಪ್ರಾಥಮಿಕ ಶಾಲಾ ಶಿಕ್ಷಕರು ಅನ್ನತಕ್ಕಂಥದ್ದನ್ನು ಯಾರು ಮರಿಬೇಡ್ರಿ. ಈ ದೇಶದ ಪಾಯ. ಒಬ್ಬ ಡಾಕ್ಟ್ರ್ ಕೆಟ್ಟರೆ ಒಬ್ಬ ಪೇಷಂಟ್ ಹೋಗ್ತಾನೆ ರೀ. ಒಬ್ಬ ಇಂಜಿನಿಯರ್ ಕೆಟ್ಟರೆ ಒಂದು ಬಿಲ್ಡಿಂಗ್ ಕೆಡ್ತದೆ ರೀ. ಒಬ್ಬ ಸ್ವಾಮಿ ಕೆಟ್ಟರೆ ಒಂದು ಮಠಕ್ಕೆ ಇನ್ನೊಬ್ಬ ಸ್ವಾಮಿ ಸಿಗ್ತಾನೆ ರೀ. ಆದರೆ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನ ಮನಸ್ಸು ಕೆಟ್ಟರೆ ಒಂದು ಜನ್ರೇಷನ್ನೇ ಹಾಳಾಗಿ ಹೋಗ್ತದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ಎರಡನೆಯ ಗುರು ಯಾರು? ಶಿಕ್ಷಕ. ಮೊದಲನೆಯವರು
ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ಇವಾಗ ಆ ಹಾಡು ಹೋಯ್ತು. ಅಮ್ಮ ಲೂಸ ಅಪ್ಪ ಲೂಸ. ಯಾರಿಗ್ಯಾರು ಲೂಸು ಜಗತ್ತಿನಲ್ಲಿ? ಯಾರಿಗ್ಯಾರು ನೀವು ಲೂಸ? ಏನು ಅರ್ಥನೇ ಆಗೋದಿಲ್ಲ ಇವತ್ತಿನ ಹಾಡುಗಳು, ಇವತ್ತಿನ ವಿಚಿತ್ರವಾದಗಳು, ಇವತ್ತಿನ ಸಂಗೀತಗಳು. ಅಮ್ಮ ಲೂಸಾ, ಅವು ಲೂಸೇ ಅವು. ಯಾಕೆ? ಒಂದು ಕಾಲದಲ್ಲಿ ತಂದೆ ತಾಯಿನ ದೇವರು ಅಂತ ಹಾಡು ಬರೆದ್ರು, ಈಗ ಅಮ್ಮ ಲೂಸಾ. ಒಂದು ಕಾಲದಲ್ಲಿ ಬಡವರಾಗಿದ್ದೋ ನಾವು. ಬಡವರಾಗಿರುವಂಥ ಸಂದರ್ಭದಲ್ಲಿ ಶಾಲೆಗೆ ಬರುವಾಗ ಹರಿದ ಪ್ಯಾಂಟ್ ಹಾಕೊಂಡು ಬಂದರೆ ಬಡತನ ಅಂತ ಹೇಳ್ತಿದ್ರು. ಹರಿದು ಶರ್ಟು ಹರಿದ ಪ್ಯಾಂಟ್ ಹಾಕೊಂಡು ಬಂದರೆ ಬಡವರು ಅಂತ ಹೇಳ್ತಿದ್ರು. ಇವತ್ತು ಅವತ್ತಿನ ದಿನಮಾನ ಕಾಲದಲ್ಲಿ ಹುಡುಗರು, ಅವತ್ತು ಮೊನ್ನೆ ನಮ್ಮ ಮಠಕ್ಕೊಬ್ಬರು ಬಂದಿದ್ರು, ಮಗ ತಂದೆ ಇಬ್ಬರು ಬಂದಿದ್ರು. ತಂದೆ ಹೇಳಕತ್ತಾನ, ಯಪ್ಪ ನಾವು ಭಾಳ ಬಡತನದಲ್ಲಿ ಓದಿವ್ರಪ್ಪ, ಭಾಳ ಬಡತನಕ್ಕೆ ಓದಿದ್ದೀರಪ್ಪ, ವಾರದ ಊಟ ಮಾಡಿ ಓದಿದ್ದೀರಪ್ಪ, ಶಾಲೆಗೆ ಹೋಗುವಾಗ ಹರಿದು ಚಡ್ಡಿ ಹಾಕ್ಕೊಂಡು ಹೋಗಿವ್ರಪ್ಪ ಅಂತ ಅವ ಹೇಳಕತ್ತಾನ. ಪಕ್ಕದಲ್ಲಿ ಮಗ ನಿಂತಾನ, ಅವನು ನೋಡ್ತೀನಿ, ಅವ ಹರಿದು ಜೀನ್ಸ್ ಪ್ಯಾಂಟ್ ಹಾಕೊಂಡು ಅವ ನಿಂತಾನ. ಏನು ಮಾಡಬೇಕು ಈ ಜಗತ್ತಿನಾಗ? ಯಾವ ಬ್ರ್ಯಾಂಡ್? ಇವ ಹರಿದು ಜೀನ್ಸ್ ಪ್ಯಾಂಟ್ಗೆ 6,000 ಕೊಟ್ಟಾನ, ಅವ ಬಡವ ಅನ್ನಕತ್ತಾನ. ಸುಮ್ಮನೆ ನನಗೆ ವಾತಾವರಣಗಳೇ ಗೊತ್ತಾಗ್ತಾ ಇಲ್ಲರಿ ಜಗತ್ತಿನೊಳಗಡೆ. ಮನುಷ್ಯನ ವಿಚಿತ್ರವಾದ ಬದುಕು. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಶಿಕ್ಷಕರು ಇವತ್ತು ಎಚ್ಚರ ಆಗಬೇಕು. ಬಡತನ ಅನ್ನೋದು ಬಟ್ಟೆ ಮೇಲಿರೋದಿಲ್ಲ, ಬಡತನ ಅನ್ನೋದು ಅನ್ನದ ಮೇಲಿರೋದಿಲ್ಲ. ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನವೇ. ಜಗತ್ತಿನಲ್ಲಿ ಅಂಗಕ್ಕೆ ಬಡತನ ಬರ್ಬೋದು, ಮನಸ್ಸಿಗೆ ಬಡತನ ಬರಬಾರ್ದು. ಇವತ್ತು ಎಲ್ಲರ ಮನಸ್ಸುಗಳಿಗೆ ಬಡತನ ಬಂದಿದೆ. ದೈಹಿಕ ಅತ್ಯಾಚಾರಗಳು ಒಂದೊಂದು ಕಡೆ ನಡೆದರೆ ಅದು ದೊಡ್ಡ ಅಪರಾಧವಾಗಿ ಕಂಡ್ರೂ ಪರವಾಗಿಲ್ಲ, ಅದು ದೊಡ್ಡ ಅಪರಾಧ. ಆದರೆ ಮಾನಸಿಕ ಅತ್ಯಾಚಾರಗಳು ನಡೀತಿದೆಯಲ್ಲ, ಇದು ನಿಲ್ಲಬೇಕಾಗಿದೆ. ಈ ಜಗತ್ತಿನಲ್ಲಿ ಮಾನಸಿಕ ಅತ್ಯಾಚಾರಗಳು ಬಹಳ ನಡೀತಾ ಇದೆ. ಇವತ್ತು ಮನಸ್ಸುಗಳು ಕೆಟ್ಟೋಗ್ಬಿಟ್ಟಿದೆ. ಒಬ್ರನ್ನೊಬ್ರು ಕಂಡ್ರೆ ಆಗೋದಿಲ್ಲ, ನಿಮ್ಮನ್ನು ಕಂಡ್ರೆ ನಮಗಾಗೋದಿಲ್ಲ, ನಮ್ಮನ್ನು ಕಂಡ್ರೆ ನಿಮಗಾಗೋದಿಲ್ಲ. ಎಲ್ಲೇ ಪಕ್ಕದಲ್ಲೇ ಕುಂತಿರ್ತಾರೆ, ಮಾತಾಡ್ತಾನೆ ಕುಂತಿರ್ತಾರೆ. ಭಾಳ ಚಲೋ ಮಾತಾಡ್ದ ಸ್ವಾಮಿ, ಭಾಳ ಚಲೋ. ಇನ್ನೊಬ್ಬ ಹೇಳ್ತಾನೆ, ಅವೇ ಮಾತಾಡ ಸುಮಾರು ನಡೀತಾನಂತ. ಇಷ್ಟು ಅಲ್ಲೇ 2 ನಿಮಿಷ, 2 ಸೆಕೆಂಡು. ಜಗತ್ತಿನಲ್ಲಿ ಎಲ್ಲರನ್ನೂ ಒಪ್ಪಿಸ್ಬೋದ್ರಿ, ನಿಮ್ಮನ್ನು ಒಪ್ಪಿಸೋದು ಭಾಳ ಕಷ್ಟ. ನೀವು ನಮಗೂ ಚಪ್ಪಾಳೆ ತಡ್ತೀರಿ, ಅವ್ರಿಗೂ ಚಪ್ಪಾಳೆ ತಡ್ತೀರಿ, ನೀವು ಡೇಂಜರ್. ನಮಗೆ ಭಾಳ ಡೇಂಜರ್ ಈ ಜಗತ್ತಿನಲ್ಲಿ. ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನವೇ. ಅದಕ್ಕೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಬಹಳ ನೈತಿಕತೆಯನ್ನು ಹೊಂದಬೇಕು. ಬಹಳ ಒಳ್ಳೆ ರೀತಿ. ಎಷ್ಟು ಚಂದ ಪಾಠ ಕಲಿಸ್ತಿದ್ರಿ ನಮಗೆ, ಎಷ್ಟು ಚಂದ ಪಾಠ. ನಾನು ಓದುವಾಗ, ನಾನು ಓದಿದ್ದು 1968, 69 ಓದಿದ್ದೀನಿ. ಟೀಚರ್ಸ್ಗಳು ಎಷ್ಟು ಚೆನ್ನಾಗಿ ಪಾಠ ಕಳಿಸ್ತಿದ್ರು. 1, 2 ಬಾಳೆಲೆ ಹರಡು, 3, 4 ಅನ್ನ ಹಾಕು, 5, 6 ಬೇಳೆ ಸಾರು, 7, 8 ಪಲ್ಯಕ್ಕೆ ದಂಟು, 9, 10 ಎಲೆ ಮುದರೆತ್ತು, 1 ರಿಂದ 10 ಹೀಗಿತ್ತು. ಊಟದ ಆಟವು ಮುಗಿದಿತ್ತು. ಅದು ಪಾಠ ಹೇಳೋ ಶೈಲಿ ರೀ ಅದು. ಎಲ್ಲಿ ಏನು ಮಾಡೋದು ಇವತ್ತಿನ ಟೀಚರ್ಗಳು? ಬಾರ ಇಲ್ಲಿ, ತೊಗೊಂಡು ಬಾ ಮಾಣಿಕ್ ಚಂದ. ಏನು ಮಾಡೋದು ಇವನ ಹತ್ರ? ಇವನಿಗೆ ಸರ್ಕಾರ ಸಂಬಳ ಕೊಡ್ತದೆ, ಇವ ಏನು ತರಿಸೋದು? ಏನು ತರೋದು? ಎಲ್ಲಿದೆ? ಕೆಟ್ಟೋಗಿದೆ ಅಂತ ಹೇಳ್ತಿಲ್ಲ, ಇನ್ನೂ ಸುಧಾರಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಹಾಗಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕ 2ನೇವನು, 3ನೇಯವರೇ ಆಧ್ಯಾತ್ಮದ ಗುರು. ಈ ಆತ್ಮವನ್ನು ಸಂರಕ್ಷಣೆ ಮಾಡ್ತಕ್ಕಂಥವನು. ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಾನು ಎಲ್ಲಿಗೆ ಹೋಗಬೇಕು, ನರನನ್ನು ಹರನಾಗಿ ಮಾಡ್ತಕ್ಕಂತಹ ಗುರುವರ್ಯರು ಯಾರಾದರೂ ಇದ್ದರೆ ಅದು ಜ್ಞಾನಯೋಗ ಆಶ್ರಮದ ಪರಮ ಪೂಜ್ಯರು. ನರನನ್ನು ಹರನಾಗಿ ಮಾಡಿದ್ರು. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೆ, ಭವಬಂಧನವ ಬಿಡಿಸಿ ಪರಮಸುಖವ ತೋರಿದ ಗುರುವೆ, ಭವಿ ಎಂಬುದನ್ನು ತೊಡೆದು ಭಕ್ತಳೆಂದೆನಿಸಿದ ಗುರುವೆ, ಚೆನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೆ, ನಿಮಗೆ ಶರಣು ಶರಣಾರ್ಥಿ. ಎಂತೆಂಥವ್ರು ಈ ದೇಶದೊಳಗಡೆ ಬಂದರು, ಕಾಶ್ಮೀರದಲ್ಲಿ ಎಂತೆಂಥವ್ರು ಬಂದರು. ಲಲೇಶ್ವರಿ ಅನ್ನತಕ್ಕಂಥ ಹೆಣ್ಣು ಮಗಳು ಭಕ್ತಿ ಸಾಮ್ರಾಜ್ಯವನ್ನೇ ಮೇರೆದು. ಭಾರತ ಅಂತ ಹೇಳಿದ್ರೆ ಅರವಿಂದ್ರ ಹೇಳ್ತಾರೆ, ಭಾರತ ಅಂತಂದರೆ ಮಣ್ಣಿನ ಕಣಕಣದಲ್ಲೂ ಆಧ್ಯಾತ್ಮದ ನೆಲೆ ನಿಂತಿದೆ ಅಂತ. ಮಣ್ಣಿನ ಕಣಕಣದಲ್ಲಿ. ಇದನ್ನೇ ಪ್ರಭುದೇವರು ಹೇಳಿದ್ರು, ಸಾರಿ ಚೆಲ್ಯಾದ ಮುಕುತಿ ಗುರು ತೋರಿಸದೆ ಕಾಣಿಸದ. ಆಧ್ಯಾತ್ಮದ ಗುರು ಈ ಜಗತ್ತಿನಲ್ಲಿ ಬೇಕು ನಮಗೆ. ಭವಬಂಧನವನ್ನು ಕಡಿತಾರೆ, ಜ್ಞಾನವನ್ನು ಕೊಡ್ತಾರೆ, ತಪ್ಪನ್ನು ಕ್ಷಮಿಸ್ತಾರೆ, ನಮ್ಮಂತೆ ಮಾಡಿಕೊಳ್ತಾರೆ.
ಕೊನೆಗೆ ಮನೆಯಲ್ಲಿ ನಿಮಗೆ ಯಾರಿಗೂ ಬೇಡವಾದಾಗ ನಮ್ಮ ಹತ್ತಿರ ಬಂದು ಇರು ಅನ್ನತಕ್ಕಂಥ ಒಂದು ವಾಕ್ಯ ಹೇಳುವಂಥ ನಾಲಿಗೆ ಇದ್ದರೆ ಅದು ಗುರುಗಳು ಅನ್ನತಕ್ಕಂಥದ್ದನ್ನು ನೀವು ಯಾರು ಮರಿಬಾರ್ದು. ಅಂತಹ ಗುರು ಪರಂಪರೆ ಒಳಗಡೆ ನಾವು ಬಂದಿದ್ದೇವೆ. ಹೆಚ್ಚು ಮಾತನಾಡೋದಿಲ್ಲ, ಮುಗಿತಾ ಬಂತು ಟೈಮು. ನಮ್ಮ ಟ್ಯಾಂಕ್ಯಾಗೂ ನೀರು ಖಾಲಿ ಆಗೈತೆ, ಇಳೀತದದು. ನಾ ಎಷ್ಟೇ ಹೇಳೋದು ನಿಮಗೆ, ಬಹಳ ತಲೆ ಕೆಡಿಸ್ಕೋಬೇಡ್ರಿ. ತಣ್ಣು ಕುಂಡ್ರಿ ಅಂತಾರೆ ಅವರು. ತಣ್ಣು ಕುಂಡ್ರಿ, ತಣ್ಣು ಕುಂಡ್ಕೊಂಡು ಮೊಬೈಲ್ ನೋಡ್ತಾನೆ ಇರಿ ಅಷ್ಟೇ. ತಣ್ಣು ಕುಂತ್ಕೊಂಡೇ ಮೊಬೈಲ್ ನೋಡ್ರಿ, ಇನ್ನೇನು ಮಾಡಬೇಡ್ರಿ. ಮೊನ್ನೆ ಒಬ್ಬ ನನ್ನನ್ನು ಪೂಜೆ ಪ್ರಸಾದಕ್ಕೆ ಕರ್ಸ್ಯಾನ್ರಪ್ಪ, ಮಠಪತಿ ಗುರುಗಳೇ ಪೂಜೆ ಪ್ರದರ್ಶಕ್ಕೆ ಕರ್ಸ್ಯಾನ. ನಾನು ಹೋಗಿ ಕುಂತಿದ್ದೀನಿ, ಅವ ಬರೋಳ್ರು, ಎಲ್ಲೋ ಇಂತ ಹುಡುಕತ್ತೀನಿ, ಟಾಯ್ಲೆಟಿಗೆ ಮೊಬೈಲ್ ತೊಗೊಂಡೋಗಿ ಕುಂತುಬಿಟ್ಟಾನ. ಏನು ಮಾಡ್ಬೇಕು ಅವ? ಜಗತ್ತಿನಲ್ಲಿ ಹುಚ್ಚರು ಸಂತೆ ಆಗೋಗಿದೆ ಇವತ್ತು. ಮೊಬೈಲು ಅಂದರೆ ಏನಾಗಿದೆ ಅಂತಂದರೆ, ಬೇಕಾದರೆ ಹೆಂಡತಿಯನ್ನು ಬಿಟ್ಟೇನು ಮೊಬೈಲನ್ನು ಬಿಡುವುದಿಲ್ಲ ಅಂತ. ಅದಕ್ಕೆ ಯಾರನ್ನು ಬೇಕಾದರೂ ಮಾತನಾಡಿಸಬಹುದಯ್ಯ, ಯಾರನ್ನು ಬೇಕಾದರೂ ಮಾತನಾಡಿಸಬಹುದಯ್ಯ. ಟಿ ವಿ ಮುಂದೆ ಕುಳಿತವರನ್ನು ಮಾತನಾಡಿಸಬಾರದಯ್ಯ. ಅವರನ್ನು ಮಾತನಾಡಿಸ ಹೋಗಬೇಕಂದ್ರೆ ಕರೆಂಟೇ ಹೋಗಬೇಕಯ್ಯ ಅನ್ನತಕ್ಕಂಥ ಮಾತಿದೆ. ಈ ಜಗತ್ತಿನೊಳಗಡೆ ನಮ್ಮಗಳಿಗೆ ಏನಾಗಿದ್ದೇವೆ ಅಂತಂದರೆ, ಚೆನ್ನಾಗಿ ಊಟ ಮಾಡಿರಿ, ಚೆನ್ನಾಗಿ ನಡೀರಿ, ಚೆನ್ನಾಗಿ ಒಳ್ಳೆ ಬಟ್ಟೆ ಹಾಕ್ರಿ, ಚೆನ್ನಾಗಿ ಹೊಲಕ್ಕೆ ಹೋಗ್ರಿ, ಚೆನ್ನಾಗಿ ದುಡೀರಿ, ಚೆನ್ನಾಗಿ ರೊಟ್ಟಿ ಮಾಡೋದನ್ನು ಬಿಟ್ಬಿಟ್ಟಿದ್ದಾರೆ ಇವತ್ತು ಹೆಣ್ಣು ಮಕ್ಕಳು. ಲಟಿಸ್ತಾವ ಲಟ ಲಟ, ಕೈ ರೊಟ್ಟಿ ಹೋಯ್ತು, ರೊಟ್ಟಿ ಹೋಯ್ತು, ಚಟ್ನಿ ಹೋಯ್ತು, ಮುಟ್ಗಿ ಹೋಯ್ತು, ರಾಗಿ ಮುದ್ದೆ ಹೋಯ್ತು, ಸಾಂಬಾರು ಹೋಯ್ತು. ಏನು ತಿಂತೀಯ? ಪಿಜ್ಜಾ. ಏನು ಪಿಜ್ಜಾ ಅದು? ಯಾವ ಪಿಜ್ಜಾ, ಯಾವ ಪಾನಿಪುರಿ, ಯಾವ ಗೋಬಿ ಮಂಚೂರಿ, ಎಲ್ಲ ಪಿಜ್ಜಾ ಗೋಬಿ ಮಂಚೂರಿ ಎಲ್ಲ ಹರ ಹರ ಮಹಾದೇವ ಹೋಗಿಬಿಡ್ತದ. ಇಂಥವನ್ನೆಲ್ಲ ಬಿಡ್ರಿ, ಚಲೋ ರೊಟ್ಟಿ ಊಟ ಮಾಡಿರಿ, ಮೊಸರು ತೊಗೊಳ್ರಿ, ಚಟ್ನಿ ಪುಡಿ ತೊಗೊಳ್ರಿ, ಬೆಳ್ಳುಳ್ಳಿ ಖಾರ ತೊಗೊಳ್ರಿ, ಚಲೋ ಕಟಿ ರೊಟ್ಟಿ ತೊಗೊಳ್ರಿ. ಏನು ವೈವಿಧ್ಯಮಯವಾದ ಊಟ ರೀ ಉತ್ತರ ಕರ್ನಾಟಕದ ಊಟ. ಚೆನ್ನಾಗಿ ಊಟ ಮಾಡ್ಲಿಕ್ಕೆ ದೇವರು ನಾಲಿಗೆ ಕೊಟ್ಟಾನ, ಚಲೋ ನೋಡ್ಲಿಕ್ಕೆ ಕಣ್ಣು ಕೊಟ್ಟಾನ, ಕೇಳಲಿಕ್ಕೆ ಕಿವಿ ಕೊಟ್ಟಾನ, ಕೈಗಳನ್ನು ಕೊಟ್ಟಿದ್ದಾನೆ ದುಡಿಲಿಕ್ಕೆ, ಕಾಲುಗಳನ್ನು ಕೊಟ್ಟಿದ್ದಾನೆ ಒಳ್ಳೆ ಜಾಗ ಹೋಗಲಿಕ್ಕೆ, ಹೃದಯ ಕೊಟ್ಟಿದ್ದಾನೆ ಎಲ್ಲರನ್ನ ಪ್ರೇಮ ಮಾಡಲಿಕ್ಕೆ. ಇದನ್ನು ಮನುಷ್ಯ ಕಲಿತು ಬಿಟ್ಟರೆ ಈ ಜಗತ್ತಿನಲ್ಲಿ ದೊಡ್ಡವನಾಗ್ತಾನೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ತಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅನ್ನತಕ್ಕಂಥ ಮಾತನ್ನು ಹೇಳಿ, ಗುರುಗಳು ದೊಡ್ಡವರು, ಅವ್ರ ಬಗ್ಗೆ ಮಾತನಾಡೋದು ಅಂತಂದರೆ, ಸೂರ್ಯನನ್ನು ಏನು ಹೊಗಳೋದು ನಾವು? ಸೂರ್ಯನಿಗೆ ಸೂರ್ಯನೇ ಸಾಟಿ, ಚಂದ್ರನಿಗೆ ಚಂದ್ರನೇ ಸಾಟಿ, ಭೂಮಿಗೆ ಭೂಮಿಯೇ ಸಾಟಿ. ನಾವು ಬರೋದು, ನಮಸ್ಕಾರ ಮಾಡೋದು. ಈ ಭಾಗದ ಜನರೇ ಪುಣ್ಯವಂತರು, ಇಷ್ಟು ದೊಡ್ಡ ಆಶ್ರಮವನ್ನು ಕಟ್ಟಿದ್ದಾರೆ. ಈ ಭಾಗದ ಜನ ಪುಣ್ಯವಂತರು. ಆ ಕಡೆ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡ್ರು, ಬಸ್ ಇಲ್ಲ, ಜನ ಇಲ್ಲ. ಮೊನ್ನೆ ಯಾರೋ ಒಬ್ರು ಹೇಳ್ತಿದ್ರು MLAಗಳು, ಮುಂದಿನ ಸಲ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಕಾರ್ ತೊಗೊಂಡು ಬರಬೇಕು ಅಂದರು. ನನ್ನ ಭಾಷಣದಲ್ಲಿ ಹೇಳಿದೆ, ಕಾರ್ ತೊಗೊಂಡು ಬರೋದು ಬೇಡ, ಕಾಲು ಗಟ್ಟಿ ಇದ್ದರೆ ಎಲ್ಲರೂ ಬರ್ರಿ ಅಂತ ಹೇಳಿದೆ ನಾನು. ಕಾಲು ಗಟ್ಟಿ ಇರಬೇಕು ಈ ಜಗತ್ತಿನಲ್ಲಿ, ಕಾಲು ಗಟ್ಟಿ ಇರಬೇಕು. ನೀವೆಲ್ಲರೂ ಚೆನ್ನಾಗಿ ದುಡಿಬೇಕು. ಪೂಜ್ಯ ಅಮೃತಾನಂದ ಮಹಾಸ್ವಾಮಿಗಳ ಮಾತನ್ನು ನಮ್ಮನ್ನೇ ಒಳಗೊಂಡು, ನಿಮ್ಮನ್ನು ಒಳಗೊಂಡು ನಾವೆಲ್ಲರೂ ಕೇಳಬೇಕು ಅನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದು ಉತ್ಪ್ರೇಕ್ಷೆಯಲ್ಲ, ಇದು ಸತ್ಯ. ನಮಗೆ ವಯಸ್ಸಾದ್ಮೇಲೆ ನಮಗೆ ಮಕ್ಕಳು ಯಾರು? ಅವರೇ ಮಕ್ಕಳು, ನಮಗೆ ಅವರೇ ಮಕ್ಕಳು, ಧಾರ್ಮಿಕ ಮಕ್ಕಳು. ಅವರು ಸಣ್ಣ ವಯಸ್ಸಿನಲ್ಲಿ ಮನೆ ಬಿಟ್ಟಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಎಲ್ಲವನ್ನು ತೊರೆದಿದ್ದಾರೆ. ಏನು ಶಕ್ತಿ ಕಡಿಮೆ ಏನಿಲ್ಲ, ಶಕ್ತಿ ಏನು ಕಡಿಮೆ ಇದೆ? ನಿಮ್ಮಂಗೆ ಒಂದು ಸಂಸಾರ ಮಾಡ್ಬೋದಿತ್ತಲ್ಲ, ನಿಮ್ಮಾಗೆ ಒಂದು ಕಾಲೇಜಿಗೆ ಲೆಕ್ಚರರ್ ಆಗ್ಬೋದಿತ್ತಲ್ಲ, ನಿಮ್ಮಾಗೆ ಒಂದು ದೊಡ್ಡ ಮನೆ ಕಟ್ಬೋದಿತ್ತಲ್ಲ, ನಿಮ್ಮಾಗೆ ಒಂದು 10 ಎಕರೆ ಭೂಮಿ ತೆಗೆದುಕೊಳ್ಬೋದಿತ್ತಲ್ಲ. ಆದರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ತನು ಮನ ಭಾವಗಳನ್ನೆಲ್ಲವನ್ನು ಸಮಾರಂಭಕ್ಕೆ ಅರ್ಪಿಸಿ, ಗಂಧದ ಕೊರಡಿನಂತೆ ತೇಯ್ದು ಊದಿನ ಕಡ್ಡಿ ತನ್ನನ್ನು ತಾನು ಸುಟ್ಟುಕೊಳ್ತಾ ಸಮಾಜಕ್ಕೆ ಯಾವ ರೀತಿ ಸುವಾಸನೆಯನ್ನು ಕೊಡುತ್ತದೆ, ಅದೇ ರೀತಿ ಅಮೃತಾನಂದಮಯ ಸ್ವಾಮಿಗಳು ಈ ಭಾಗಕ್ಕೆ, ನಿಮ್ಮೆಲ್ಲರ ಹೃದಯಕ್ಕೆ ಒಂದು ದೊಡ್ಡ ಕಿರೀಟ ಅನ್ನತಕ್ಕಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಅವರನ್ನು ಪಾಲಿಸಬೇಕು, ಅವರನ್ನು ಚೆನ್ನಾಗಿ ನೋಡಿಕೊಳ್ಬೇಕು. ಕಣ್ಣಿನ ಮೇಲೆ ರೆಪ್ಪೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಈ ಭಾಗದ ಜನರಿಗೆ ಅಮೃತಾನಂದಮಯ ಸ್ವಾಮಿಗಳು ಕಣ್ಣಿನ ರೆಪ್ಪೆ ಅನ್ನುವಂಥ ರೀತಿಯಲ್ಲಿ ನೀವು ಕಾಪಾಡಿಕೊಂಡು ಹೋಗಬೇಕನ್ನತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಅಂತಹ ಪೂಜ್ಯರನ್ನು ನೋಡೋದೇ ಒಂದು ಭಾಗ್ಯ, ಅಂತಹ ಪೂಜ್ಯರನ್ನು ಮಾತನಾಡಿಸೋದೇ ಒಂದು ಭಾಗ್ಯ. ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು. ನಮ್ಮ ನಂತರ ಸಿದ್ದೇಶ್ವರ ಸ್ವಾಮಿಗಳ ನಂತರ ನಮಗೆ ಇನ್ನೊಂದು 50 ವರ್ಷಕ್ಕೆ ಬೆಳಕು ಯಾರಾದರೂ ಇದ್ದರೆ ಇಂತಹ ಸ್ವಾಮಿಗಳು. ಇನ್ನೊಂದು 50 ವರ್ಷದ ಮುಂದಿನ ಭಾಗಕ್ಕೆ ಇವರೇ ಬೆಳಕುಗಳು.
ಎರೆಗಳು ಎತ್ತಾಗದಿಹುದೆ ಬಡವ ಬಲ್ಲಿದನಾಗುವುದೇ, ಎಳೆಗರು ಎತ್ತಾಗದಿಹುದೆ ಬಡವ ಬಲ್ಲಿದನಾಗದಿಹುದೆ. ನಮಗೆ ವಿಶ್ವಾಸ ಇದೆ, ನಮಗೆ ವಿಶ್ವಾಸ ಇದೆ. ವಿಶ್ವಾಸದಿಂದ ನಾವು ಇವತ್ತೊಬ್ಬ ರೈತ ಒಬ್ಬ ಭೂಮಿಯನ್ನು ಬಿತ್ತುತ್ತಾನಲ್ಲ, ಹಾಗೆ ಸಿದ್ದೇಶ್ವರ ಸ್ವಾಮಿಗಳು ವಿಶ್ವಾಸದಿಂದ ಹರಿಸಿ ಹೋಗಿಬಿಟ್ಟಿದ್ದಾರೆ. ಆ ಹರಿಸಿ ಹೋಗಿರುವ ಕರುವನ್ನು, ಆ ಮಗುವನ್ನು ನಿಮ್ಮ ತೆಕ್ಕೆಯಲ್ಲಿ ಇಟ್ಕೊಳ್ಬೇಕು. ಪ್ರತಿದಿನ ಬರಬೇಕು, ಅವ್ರು ಹೇಳಿದ ಮಾತುಗಳನ್ನು ಕೇಳಬೇಕು, ಅವ್ರು ಹೇಳಿದ ದಾರಿಯಲ್ಲಿ ನಡಿಬೇಕು. ಅವ್ರು ಏನು ಆಜ್ಞೆ ಮಾಡ್ತಾರೆ ಅದು ಗುರು ಆಜ್ಞೆ ಅಲ್ಲ, ದೇವನ ಆಜ್ಞೆ ಅಂತ ತಿಳಿದುಕೊಂಡು ನೀವೆಲ್ಲರೂ ಮಾಡಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಈ ಆಶ್ರಮದ ವಾತಾವರಣವನ್ನು ಚೆನ್ನಾಗಿ ಇಟ್ಟಿದ್ದಾರೆ. ಒಳ್ಳೆ ಗಿಡಗಳನ್ನು ಬೆಳೆಸಿದ್ದಾರೆ, ಮರಗಳನ್ನು ಬೆಳೆಸಿದ್ದಾರೆ. ಅದನ್ನು ಉಳಿಸಿಕೊಳ್ಳಿ. ಇಲ್ಲಿರುವ ಮರಗಳಿಗೆ ನೀವೆಲ್ಲರೂ ಬಂದು ಒಂದು ಮರ ನಂದು, ಒಂದು ಮರ ನಂದು ಅಂತ ದಿನಕ್ಕೆ 2 ಲೀಟ್ರು ನೀರು ತೊಗೊಂಡು ಬಂದು ಸೈಕಲಲ್ಲೋ ಬೈಕ್ನಲ್ಲೋ ತಂದು ಒಯ್ದು ಹೋಗಿಬಿಟ್ರೆ ಮರ ಗಿಡಗಳೆಲ್ಲವೂ ಬೆಳೀತದೆ ಅನ್ನತಕ್ಕಂಥದ್ದನ್ನು ನಾವು ಕಾಪಾಡ್ಕೊಂಡು ಹೋದರೆ ಸಾಕು. ಈ ಮರ ನನ್ನದಪ್ಪ, ಈ ಮರ ನೀವು ಮರದ ಮುಂದೆ ಹೋಗಿ ನಿಂತ್ಕೊಳ್ರಿ. ನಾನು ಹಾಕಿದ ಮರ ನನ್ನ ಮುಂದೆ ಬೆಳೆಯಿತು, ನಾನೇಕೆ ಬೆಳೆಯಲಿಲ್ಲ? ಯಾಕೆ ಬೆಳೆಯಲಿಲ್ಲ? ಹಾಂ, ಯಾಕೆ ಬೆಳೀಲಿಲ್ಲ? ಅದಕ್ಕೂ ನೀರು ಹಾಕಲಿಲ್ಲ, ನೀನು ನೀರು ಹಾಕ್ಕೊಳ್ಳಿಲ್ಲ ಅಲ್ವಾ? ನೀನು ನೀರು ಹಾಕು, ಅದು ಬೆಳೀತದ, ನೀನು ಬೆಳೀತದೆ. ಒಂದು ಮಾವಿನ ಗಿಡ ಇತ್ತು ಅಂತಂದ್ರೆ 4 ಜನರಿಗೆ ಹಣ್ಣು ಕೊಡ್ತದೆ. ಸಿರ್ಸಂಗಿ ಲಿಂಗರಾಜರು ಮಾವಿನ ಗಿಡ ಹಾಕಿದ್ರಂತೆ. ಮಗು ತಿನ್ನಬೇಕು ಅಂತ ಬಂದು ಹೋದಾಗ ಕಲ್ಲು ಹೊಡೆದ್ರೆ ಸಿರ್ಸಂಗಿ ಲಿಂಗರಾಜರಿಗೆ ಬಿತ್ತಂತೆ. ಸಿರ್ಸಂಗಿ ಲಿಂಗರಾಜರು ಇಡೀ ಮಾವಿನ ತೋಟವನ್ನೇ ದಾನ ಮಾಡಿದ್ರಂತೆ. ಇಲ್ಲಿ ಮಾವಿನ ಹಣ್ಣಿದೆ, ಒಳ್ಳೆಯ ಗಿಡ ಇದೆ, ಪ್ರಕೃತಿ ಇದೆ, ನೆರಳಿದೆ. ಈ ಭಾಗದಲ್ಲಿ ಹೆಚ್ಚು ಗಿಡಗಳಾಯಿತು ಅಂದರೆ ನೀರಿನ ಅಂಶ ಹೆಚ್ಚಾಗ್ತದೆ. ಇಲ್ಲಿ ಹೆಚ್ಚು ಗಿಡಗಳಾಯಿತು ಅಂದರೆ ಒಳ್ಳೆಯ ವಾಯು ಸಿಗ್ತದೆ. ಹೆಚ್ಚು ಗಿಡಗಳಾಯಿತು ಅಂದರೆ ರೋಗ ರುಜಿನಗಳು ಹೋಗ್ತದೆ. ಹೆಚ್ಚು ಗಿಡಗಳು ಬೆಳೀತು ಅಂತಂದರೆ ಪ್ರಕೃತಿ ಮಾತೆಯನ್ನು ಉಳಿಸಿದ್ರೆ ನಾವು ಇವತ್ತು ಉಳಿತೇವೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ತಮಗೆಲ್ಲರಿಗೂ ಕೃಷಿ ಮೇಳದೊಳಗಡೆ ಭಾಳ ಚೆನ್ನಾಗಿ ಅವರು ಹಾಡಿದ್ರು, ಹಂತಿ ಪದಗಳನ್ನು ಹಾಡಿದ್ರು. ಅವ್ರ ಹಾಡು ಪದಗಳು ಅವತ್ತಿನ ದಿನಮಾನಕ್ಕೆ ಇವತ್ತು ಹಾಡುಗಳಿದೆ. ನಮ್ಮ ಅಪ್ಪವರು ಹೇಳ್ದಂಗೆ ಟ್ಯಾಕ್ಟ್ರೊಳಗಡೆ ಹಾಕ್ತಾರೆ ಜನಪದ ಗೀತೆಗಳು. ಅಬಾಬಾಬಾಬಾಬಾಬಾಬಾಬ, ಅದೇನು ಹೇಳಲೇಬಾರ್ದು. ಶಿವ 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 ಶಿವ, ಎಷ್ಟು ಚೆನ್ನಾಗಿ ಜನಪದ ಗೀತೆಗಳಿದೆ. ಆ ಜನಪದ ಗೀತೆಗಳನ್ನು ಹಾಡ್ರಿ, ಚೆನ್ನ ರೀತಿಯಲ್ಲಿ ಬದುಕ್ರಿ. ಎಷ್ಟು ಚೆಂದ ಇದೆ ಜನಪದ ಗೀತೆಗಳು ಅನ್ನೋದಕ್ಕೆ 4 ಜನಪದ ಗೀತೆಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನೋ, ತೆಂಗಿನಕಾಯ ತಿಳಿನೀರ, ತೆಂಗಿನಕಾಯ ತಿಳಿನೀರ ತೆಕ್ಕೊಂಡು ಬಂಗಾರದಂಥ ಪಾದ ತೊಳೆದೇನೋ ತೊಳೆದೇನೋ. ಆಚಾರಕರ ಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು, ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ, ಜ್ಯೋತಿಯಾಗು ನೀ ಜಗಕ್ಕೆಲ್ಲ ಜಗಕ್ಕೆಲ್ಲ. ನಾವು ದೀಪ ಆರಿಸದೇ ಇದ್ದರೂ ಪರವಾಗಿಲ್ಲ, ಆದರೆ ದೀಪನ ಹಾರಿಸಲಾರದೆ ಎಣ್ಣೆ ಹಾಕುವ ಪ್ರವೃತ್ತಿಯಾದರೂ ನಮಗೆ ಬರಲಿ ಅನ್ನತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ.